ಏಳು ಏಳಯ್ಯ ಸಕಲಾಧಾರ, ಏಳು ಏಳಯ್ಯ ಶಿವನವತಾರ. ಏಳು ಭವಹರ ವೀರಶೈವ, ಸಮತೋದಾರನ ಕರೆಗೆ ಹೋಗೊಟ್ಟು ನಮ್ಮ ಈ ಒಂದು ಗ್ರಾಮಕ್ಕೆ ಆಗಮಿಸಿ ತಮ್ಮ ಆಶೀರ್ವಾದವನ್ನು ನೀಡಿದಂತ ಪರಮ ಪೂಜ್ಯರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸ್ವಲ್ಪ ಶಬ್ದ ಮಾಲಿನ್ಯ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಯಾಕಂದ್ರೆ ಅಲ್ಲೇ ಲೈಟಿನ ಕಂಬ ಹೋಗ್ತಾ ಇದ್ದಾರೆ. ಭಾಸತೆ ವಿಶ್ವಂ ಯತ್ಸುಖೇನ ನಮೋದತೆ, ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ, ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ, ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಜಿಯಾಶ್ರೀ ರೇಣುಕಾಚಾರ್ಯ ಶಿವಾಚಾರ ಶಿಖಾಮಣಿ, ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಅದೇ ರೀತಿಯಾಗಿ ನಿಮ್ಮ ಗ್ರಾಮದೊಳಗೆ ನೆಲೆಸಿ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನ ಕೊಡ್ತಿರ್ತಕ್ಕಂತಹ ಮಣ್ಣ ಬಸವೇಶ್ವರನನ್ನು ಕೂಡ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಈ ಒಂದು ಬೊಮ್ಮ ಸಮುದ್ರದ 2ನೇ ದಿನದ ಈ ಒಂದು ಆಧ್ಯಾತ್ಮಿಕ ಪ್ರವಚನದ ಒಂದು ಆಶೀರ್ವಾದವನ್ನ ನೀಡಿ ನಿರ್ಗಮಿಸಿದಂತಹ ಶ್ರೀ ಶಟಸ್ಥಲ ಬ್ರಹ್ಮ ಶಿವಸಿದ್ಧರಾಮ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರೀಚರಣಕ್ಕೆ ನನ್ನ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನು ತಿಳಿಸುತ್ತಾ, ಅದೇ ರೀತಿಯ ಮೇಲೆ ಉಪಸ್ಥಿತರಾದಂತಹ ತಬಲಾ ವಾದಕರೇ, ಹಾರ್ಮೋನಿಯಂನವರೇ, ಸಂಗೀತಗಾರರಲ್ಲಿ ಶರಣೆಂದು, ಈ ಒಂದು ಬೊಮ್ಮ ಸಮುದ್ರದ ಗ್ರಾಮದ ಎಲ್ಲ ಜಂಗಮರಲ್ಲಿ, ಈ ಒಂದು ಗ್ರಾಮದ ಎಲ್ಲ ಹಿರಿಯರಲ್ಲಿ, ತಾಯಂದಿರಲ್ಲಿ, ಮುದ್ದು ಮಕ್ಕಳಲ್ಲಿ ತಮ್ಮೆಲ್ಲರಲ್ಲೂ ಅಂತರಾತ್ಮಕ್ಕೂ ಶರಣಾರ್ಥಿಯನ್ನ ತಿಳಿಸುತ್ತಾ, ನಿನ್ನೆ ದಿನ ನಾವೆಲ್ಲ ಏನ್ ಮಾಡಿದೀವಪ್ಪ ಅಂದ್ರ, ನಮ್ಮ ಜೀವನಕ್ಕ ಆಧ್ಯಾತ್ಮಿಕ ಪ್ರವಚನ ಯಾಕೆ ಬೇಕು, ಆ ಆಧ್ಯಾತ್ಮಿಕ ಪ್ರವಚನವನ್ನ ಕೇಳೋಣದರಿಂದ ನಮಗ ಏನೆಲ್ಲ ಫಲ ದೊರಕ್ತದ ಎನ್ನುವಂತಹ ವಿಚಾರಗಳನ್ನ ನಾವು ನಿನ್ನೆ ದಿನ ನೋಡ್ಕೊಂಡ್ವಿ. ಇನ್ನ ನಮ್ಮ ಸಂಗೀತಗಾರರವರಿಂದ ಪ್ರಾರ್ಥನೆಯೊಂದಿಗೆ ಈಗ ನಾವೇನ್ ಮಾಡೋಣಪ್ಪ ಅಂದ್ರ, ನಮ್ಮ ಈ ಒಂದು 2ನೇ ದಿನದ ಒಂದು ಆಧ್ಯಾತ್ಮಿಕ ಪ್ರವಚನವನ್ನ ಪ್ರಾರಂಭ ಮಾಡೋಣ. ಹೃದಯ ಮಂದಿರದೋಳು ನಿಂದಿರೋ ಹರಿಯೇ, ನಾನಿನ ನೀನು ನಾನಿನ ನೀನು ಆಯನ್ನ ಹೃದಯ ಮಂದಿರದೋಳು ನಿಂದಿರೋ ಹರಿಯೇ, ನಾನಿನ ನೀನು ಶಿರ ನಿನ್ನ ಚರಣಕ್ಕೆ ಎರಗಲಿ ಹರಿಯೇ, ಶಿರ ನಿನ್ನ ಚರಣಕ್ಕೆ ಎರಗಲಿ ಹರಿಯೇ, ಚಕ್ಷು ಸದಾ ನಿನ್ನ ನೋಡಲಿ ಹರಿಯೇ, ಚಕ್ಷು ಸದಾ ನಿನ್ನ ನೋಡಲಿ ಹರಿಯೇ, ಕರ್ಣಗಿ ತಂಗಳ ಕೇಳಲಿ ಹರಿಯೇ, ಕರ್ಣಗಿ ತಂಗಳ ಕೇಳಲಿ ಹರಿಯೇ, ಕರ್ಣಗಿ ತಂಗಳ ಕೇಳಲಿ ಹರಿಯೇ, ಕರ್ಣಗಿ ತಂಗಳ
ನಿಂದೆನು ಹರಿಯೇ ನಾನಿನ್ನಲೇನು ನೀವು ಅಲ್ಲೇ ಮನೆಯೊಳಗ ಇದ್ದು ಲೇಟ್ ಮಾಡಿ ಅಡಿಗೆ ಮಾಡಿ ಬರ್ಬೇಕಪ್ಪ ಅಂದ್ರೆ ಅದು ಇಲ್ಲ. ಎಲ್ಲ ಅಡಿಗೆನೂ ರೆಡಿ ಮಾಡಿರ್ತೈತಿ ಇಲ್ಲಿ, ನಿಮಗೆ ಯಾವ ಚಿಂತೆನೂ ಇಲ್ಲ. ನೀವು ಧಾರಾವಾಹಿ ನೋಡೋದು ಬಿಟ್ಟು ಆಧ್ಯಾತ್ಮದ ಅಂಗಳಕ್ಕೆ ಬಂದು ಕುಂದಿರಬೇಕು. ಅಂದಾಗ ಮಾತ್ರ ನಿಮ್ಮ ಬದುಕು ಪಾವನ ಆಗ್ತದೆ. ಅವು ಧಾರಾವಾಹಿ ನೋಡೋ ವರ್ಷ ಪೂರ್ತಿ ಇದ್ದಿದ್ವು, ಅವು ಮುಗಿಯಂಗಿಲ್ಲ. ನಿಮ್ಮ ವರ್ಷಗಟ್ಲೆ ನೋಡೋದು ನಾಳೆ ಏನಾಗುತ್ತೆ ಅಂತ ಇವತ್ತು ಚಿಂತೆ ಹಿಡಿಯೋದು ಅದ್ರದ್ದು. ನೋಡ್ರಿ, ಧಾರಾವಾಹಿ ಚಿಂತೆ ಮಾಡ್ದಂಗೆ ನಾಳೆ ಗುರುಗಳು ಏನು ಹೇಳ್ತಾರಪ್ಪ ಅಂತ ಒಬ್ಬರು ವಿಚಾರ ಮಾಡಿರಿನ? ಇಲ್ಲ, ಅದು ವಿಚಾರ ಇರಲ್ಲ ನಿಮಗೆ. ಏನು ಹೇಳ್ತಾರ ಏನು ಹೇಳ್ತಾರ? ಆರಾಮ ಬಂದು ಊಟದ ಟೈಮಿಗೆ ಬರೋದು, ಊಟದ ಟೈಮಿಗೆ ಬಂದುಬಿಟ್ರೆ ಮುಗೀತು. ಅಜ್ಜಾರು ಏನ್ರ ಹೇಳ್ರಕ್ಕ ಶಿಸ್ತು ತೊಗೊಂಡು ಹೋಗ್ಬಿಟ್ರೆ ಮುಗೀತು ಕೆಲಸ. ಹೌದಿಲ್ರಿ? ಪ್ರಸಾದ ಎದಕ್ಕೆ ಮಾಡ್ಯಾರ? ಇಲ್ಲಿ ಬಂದು ಕೇಳ್ಬೇಕ. ಮೊದಲ ಕೇಳಿ ಆ ಪ್ರಸಾದ ತೊಗೊಂಡಾಗ ನಿಮ್ಮ ಮನಸ್ಸು ಪ್ರಸನ್ನ ಆಗ್ತದೆ. ಹಂಗ ಸೀದಾ ಬಂದು ಪ್ರಸಾದನ ಮಾಡಿ ಹೋಗ್ಬಿಟ್ರೆ ಅದು ಪ್ರಯೋಜನ ಆಗಂಗಿಲ್ಲ. ಅದಕ್ಕೆ ಈ ಆಧ್ಯಾತ್ಮದ ಅಂಗಳಕ್ಕೆ ಬಂದು ಕುಂದಿರಬೇಕು. ಅಂದಾಗ ನಮ್ಮ ಜೀವನ ಪಾವನ ಆಗ್ತದೆ. ನಿನ್ನೆ ಕಲ್ಲಗಟ್ಟಿಗೆ ಪರಮ ಪೂಜ್ಯರು ಹೇಳ್ತಿದ್ರು, ಈ ಕಿವ್ಯಾಗ ಕೇಳಿ ಈ ಕಿವ್ಯಾಗ ಬಿಟ್ಟು ಬಿಡಬೇಡ್ರಿ. ಹೊಳ್ಳ ಮುಳ್ಳ ಹೇಳಿದ್ರು ಅವ್ರ ಅಜ್ಜಾರ. ಯಾಕೆ ಹೇಳಿದ್ರ ಆ ಮಾತನ್ನ? ಇಷ್ಟೆಲ್ಲ ಖರ್ಚು ಮಾಡಿದ್ದು ಉಪಯೋಗ ಆಗ್ಬೇಕಲ್ರಿ? ಆಗ್ಬೇಕ ಬೇಡ್ರಿ? ಪಾಪ ಎಲ್ಲ ಹಿರಿಯರು ಚಲೋ ನಿರ್ಧಾರ ತೊಗೊಂಡ್ರೆ ನಮ್ಮ ಗ್ರಾಮ ಸುಧಾರಣೆ ಆಗಲಿ, ನಮ್ಮ ಜನರಿಗೆ ಒಳ್ಳೇದಾಗಲಿ ಅಂತಂದು ನೀವು ಈ ಕಿವ್ಯಾಗ ಕೇಳಿ ಈ ಕಿವ್ಯಾಗ ಬಿಟ್ರಿ ಅಂದ್ರೆ ಏನೇನು ಸುಧಾರಣೆ ಆಗಲ್ಲ. ಮಧ್ಯೆ ಹೆಂಗಿದ್ವಿ ಹಂಗ ಇರ್ತೇವೆ ನಾವು. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಅಂತ ಬರ್ತಾವ. ಮೊದಲು ಕೇಳ್ಬೇಕ್ರಿ. ನಾವು ಕೇಳಿ ಗುರುಗಳು ಏನು ಹೇಳ್ತಾರ ಅವನು ಏನು ಬೇಕು ಮನನ ನಿಧಿಧ್ಯಾಸನ ಮಾಡ್ಕೊಳ್ಬೇಕು. ಈಗ ನೀವು ಆಕಳ ಎತ್ತು ಇವನ್ನೆಲ್ಲ ಮೇಯಕ್ಕೆ ಬಿಟ್ಟಿರ್ತೀರಿಲ್ರಿ. ಎಲ್ಲ ರೈತರದ್ರಿ. ನಾವೇನು ಸಿಟ್ಯಾಗಾರ ನಡೆಸಿಲಿ ಪ್ರವಚನ. ಈಗ ಆಕಳ ಹೋರಿ ಇವನ್ನೆಲ್ಲ ಹೊಲದೊಳಗೆ ಒಡ್ಡಿಗೆ ಮೇಯಕ್ಕೆ ಬಿಟ್ಟಾಗ ಮೇಯ್ತಾವಲ್ಲೆಲ್ಲವು. ಮೇಯ್ದು ಬಂದು ಗ್ವಾದಲ್ಯಾಗ ಏನು ಮಾಡ್ತಾವ್ರಿ? ಮೆಲಕ್ ಹಾಕ್ತಾವಿಲ್ಲ, ಏನು ಹಂಗ ಸುಮ್ಮನೆ ಮಕ್ಕೊಂಡ್ಬಿಡ್ತಾವ. ಮೆಲಕ್ ಹಾಕ್ತಾವು. ಅಲ್ಲಿ ಅವು ಎಲ್ಲ ತಿಂದಿದ್ವು, ಸುಮ್ಮನೆ ಇದ್ರೆ ನಡೀತಿತ್ತು. ಹಂಗೆ ಮಾಡಂಗಿಲ್ಲ, ಅವು ಮೆಲಕ್ ಹಾಕ್ತಾವ. ಮತ್ತು ಹಂಗ ನಾವು ಕೇಳಿ ಹಂಗ ಬಿಟ್ಟಿವಿ ಅಂದ್ರೆ ಮುಗೀತು ನಮ್ಮ ಕತಿ. ಮೊದಲು ಹೆಂಗಿದ್ದು ಹಂಗ ಇರ್ತೇವೆ. ಯಾವಾಗ ನಾವು ನಮ್ಮ ಮೆಲಕ್ ಹಾಕ್ತೇವೆ, ಯಾವಾಗ ನಾವು ನಮ್ಮ ಒಳಗೆ ಅವನ್ನ ಅಳವಡಿಸ್ಕೊಳ್ತೇವೆ, ಅವಾಗ ನಮ್ಮ ಬದುಕು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಹೇಳ್ತಾರ ಶಾಸ್ತ್ರಸ್ಯ ಭೂಷಣಂ ಸ್ತೋತ್ರಂ ಅಂತ. ನಾವು ನೋಡ್ರಿ, ಶಾಸ್ತ್ರಗಳನ್ನ ತಿಳ್ಕೊಳ್ಬೇಕು, ಪುರಾಣ ಪುಣ್ಯ ಕಥೆಗಳನ್ನ ನಾವು ಕೇಳಬೇಕು. ಗುರುಗಳು ಏನು ಹೇಳ್ತಾರೆ, ನಮಗೆ ಯಾವ್ದು ಅವಶ್ಯ ಐತಿ ಅವನ್ನೆಲ್ಲ ಕೇಳ್ಕೊಂಡು ನಮ್ಮ ಒಳಗೆ ಅಳವಡಿಸ್ಕೊಂಡಾಗ ನಮ್ಮ ಕಷ್ಟಗಳನ್ನ ನಾವು ಹೇಗೆ ಪರಿಹಾರ ಮಾಡ್ಕೊಳ್ಬೇಕಂತ ನಮಗೆ ದಾರಿ ಸಿಗ್ತದೆ. ಗುರು ನಮ್ಗೆ ಮಾರ್ಗದರ್ಶನ ಮಾಡ್ತಾನೆ. ಅಂದಾಗ ಗುರು ಹೇಳಿದಂತಹ ಒಂದು ದಾರಿಯೊಳಗೆ ನಡೆದಾಗ ನಮ್ಮ ಜೀವನ ಪಾವನ ಆಗ್ತದೆ. ನೋಡ್ರಿ, ಹಿಂಗ ಒಬ್ಬ ಶಿಲ್ಪಿ ಏನು ಮಾಡಿದ್ದ ಅಂದ್ರೆ 3 ಗೊಂಬೆಗಳನ್ನ ತಯಾರು ಮಾಡಿದ್ದ. 3 ಗೊಂಬೆಗಳನ್ನ ತಯಾರು ಮಾಡಿ ರಾಜನ ಆಸ್ಥಾನಕ್ಕೆ ತಂದು ರಾಜನ ಮುಂದೆ ಇಟ್ಟು ಹೇಳ್ತಾನವ ಶಿಲ್ಪಿ, ರಾಜರ, ನಾನು ಹೊಸದಾದಂತಹ 3 ಗೊಂಬೆಗಳನ್ನ ರೆಡಿ ಮಾಡೇನಿ, ಸ್ವಲ್ಪ ಇವನ್ನೆಲ್ಲ ನೀವು ನೋಡ್ಬೇಕು ಅಂದಾಗ, ಆಯ್ತಪ್ಪ, ಏನ್ ನೀವು 3 ಗೊಂಬೆ ಏನು ಇದು ಎದ್ರ ಸಂಬಂಧ ಮಾಡಿದೀವನ ಅಂತ ರಾಜ ಶಿಲ್ಪಿಯನ್ನ ಕೇಳಿದ. ಅವಾಗ ಶಿಲ್ಪಿ ಹೇಳ್ತಾನ, ನೋಡ್ರಿ, ಇವು 3 ಗೊಂಬೆಗಳೇನದಾವಲ್ಲ, ಒಂದೊಂದು ರೇಟ್ ಬೇರೆ ಬೇರೆನ ಅದಾವ. ಒಂದು ಶಿಲ್ಪಿ ರಾಜ ಅಂತಾನ, ಅಲ್ಲೋ ನೋಡಕ ಒಂದ ತರ ಮುಖಲಕ್ಷಣ, ಗಾತ್ರದೊಳಗೂ ಒಂದ ತರ ಅದಾವು, ಬಣ್ಣದೊಳಗೂ ಒಂದ ತರ ಅದಾವು,
ಎತ್ತರದೊಳಗು ಒಂದ ತರ ಅದಾವು, ಅವಕರೊಳಗ ಪರಕ ಇಲ್ರಿ 3 ಗೊಂಬೆ ಒಳಗ. ಆದ್ರ ಒಂದನೇ ಗೊಂಬಿಗೆ 500 ರೂಪಾಯಿ ಅಂತ, ಎರಡನೇ ಗೊಂಬಿಗೆ 1000 ರೂಪಾಯಿ ಅಂತ, ಮೂರನೇ ಗೊಂಬಿಗೆ 2000 ರೂಪಾಯಿ ಅಂತ. ನೋಡ್ರಿ, ನೋಡಕ ಆಕಾರದೊಳಗ ಗಾತ್ರದೊಳಗ ಎಲ್ಲ ನೋಡಕ್ ಒಂದ, ಆದ್ರ ಅದ್ರ ಬೆಲೆ ಹೆಚ್ಚು ಕಡಿಮೆ ಯಾಕ ಅಂತ ರಾಜ ಕೇಳಿದ. ರಾಜ ಗೊತ್ತಾಗ್ಲಿಲ್ಲ ಅದ್ರದ್ದು ಏನು ವಿಶೇಷ ಐತಂತಂದು. ಕೇಳ್ತಾನ ಶಿಲ್ಪಿನ, ಏನಪ್ಪ ಯಾಕೆ ಹಿಂಗ ಆತಿದು? ಅವಾಗ ಶಿಲ್ಪಿ ಹೇಳ್ತಾನ, ನೋಡ್ರಿಪ್ಪ, ಒಂದನೇ ಗೊಂಬೆ ಕಿಮ್ಮತ್ತು ಯಾಕೆ 500 ರೂಪಾಯಿ ಆಯ್ತು ಅಂದ್ರ ಅದು ಬರೇ ಈ ಕಿವ್ಯಾಗ ದಾರ ಹಾಕಿತ್ತು ಅಂದ್ರೆ ಈ ಕಿವ್ಯಾಗ ಬಂದ್ಬಿಡುತ್ತ. ನೋಡ್ರಿ, ಈ ಕಿವ್ಯಾಗ ಹಾಕಿಬಿಡ್ತು ಅಂದ್ರೆ ಈ ಕಿವ್ಯಾಗ ಅಷ್ಟು ದಾರ ಹೊರಗೆ ಬಂದ್ಬಿಡ್ತು. ಈ ಗೊಂಬಿ ಕಿಮ್ಮತ್ತು 500 ಅಂದವ ಶಿಲ್ಪಿ. ಎರಡನೇ ಗೊಂಬಿ ಕಿಮ್ಮತ್ತು 1000 ಯಾಕ? ಆ ಒಂದು ಗೊಂಬಿ ಈ ಕಿವಿಯೊಳಗ ದಾರ ಹಾಕಿದ್ರ ಬಾಯಿಯೊಳಗ ಆಶ್ ಹೊರಗೆ ಬರುತ್ತೆ ದಾರ. ಈ ಗೊಂಬಿ ಕಿಮ್ಮತ್ತು ಎಷ್ಟು ಅಂದ್ರ 1000 ರೂಪಾಯಿ ಅಂದ. ಮತ್ತು ಮೂರನೇ ಗೊಂಬಿ ವಿಶೇಷ ಏನಪ್ಪ? ಅವಾಗ ಶಿಲ್ಪಿ ಹೇಳ್ತಾನ, ನೋಡ್ರಿ, ಮೂರನೇ ಗೊಂಬಿ ಒಂದು ವಿಶೇಷ ಏನು ಅಂದ್ರ ಆ ಒಂದು ದಾರನ ಬಲಗವಿಯೊಳಗೆ ಈ ಕಡೆ ಹಾಕಿದ್ರ ಒಳಗ ಹೃದಯಕ್ಕೆ ಮುಟ್ಟಿ ಅದು ಬಾಯಿಯೊಳಗೆ ಬರ್ತದ. ಅದಕ್ಕೆ ಈ ಗೊಂಬಿ ಬೆಲೆ 2000. ಹೆಂಗಂದ್ರೆ ಹೇಳ್ತಾನವ, ಈಗೆಲ್ಲ ನೀವು ಕುಂತಿರಿ ನೋಡಿ, ನಿಮ್ ಬೆಲೆ ನಿಮಗೆ ಗೊತ್ತಾಗೈತಿ. ಈಗ ಯಾರ್ಯಾರು ಎಷ್ಟರ ಮಟ್ಟಿಗೆ ಕೇಳತ್ತೀರ ಅಂತಂದು ಈ ಕಿವ್ಯಾಗ ಕೇಳಿ ಈ ಕಿವ್ಯಾಗ ಬಿಟ್ರಿ ಅಂದ್ರೆ ಕಿಮ್ಮತ್ತು ಎಷ್ಟೈತಿ? 500 ರೂಪಾಯಿ ಕಿಮ್ಮತ್ತು. ಮತ್ತ ಬರೇ ಈ ಕಿವ್ಯಾಗ ಕೇಳಿ ಬರೇ ಇನ್ನೊಬ್ರಿಗೆ ಹೇಳದ, ಅಜ್ಜಾರ ಹಂಗೆ ಹೇಳಿದ್ರಿ, ಅಜ್ಜಾರ ಹಿಂಗೆ ಹೇಳಿದ್ರಿ, ಬರೇ ಹೇಳದ, ಹಿಂಗ ಕೇಳಿಸ್ಕೊಳೋದು ಇನ್ನೊಬ್ರಿಗೆ ಹೇಳದ ಬರೇ. ಇದ್ರ ಕಿಮ್ಮತ್ತು 1000 ರೂಪಾಯಿ ಆಯ್ತು. ಮೂರನೇ ಗೊಂಬಿ ಕಿವಿಯೊಳಗೆ ಹಾಕಿದ್ರ ಅದು ಒಳಗೆ ಹೃದಯಕ್ಕೆ ಮುಟ್ಟಿ ಬಾಯಿಯೊಳಗೆ ಬಂತು, ಅದ್ರ ಕಿಮ್ಮತ್ತು ಯಾಕೆ 2000 ಆಯ್ತು ಅಂದ್ರ ಅದು ಗುರುಗಳು ಹೇಳಿದ್ದು ಕೇಳ್ತದ, ತನ್ನೊಳಗೆ ಅಳವಡಿಸ್ಕೊಳ್ತದ, ಆಮೇಲೆ ಇನ್ನೊಬ್ಬರಿಗೆ ಹೇಳಿ ದಾರಿಗೆ ತರ್ತದ, ಚಲೋ ದಾರಿಗೆ. ಅದ್ರ ಕಿಮ್ಮತ್ತು 2000 ಆಯ್ತು. ನೋಡ್ರಿ, ಯಾರ್ಯಾರು ಎಷ್ಟೆಷ್ಟು ಕಿಮ್ಮತ್ ತಕೈತಿ ನಿಮ್ಗ ಬಿಟ್ಟಿರ್ತದ. ನೀವು ಅಳವಡಿಸ್ಕೊಂಡು ಇನ್ನೊಬ್ಬರನ್ನ ದಾರಿಗೆ ತಂದ್ರಿ ಅಂದ್ರೆ ನಿಮ್ ಕಿಮ್ಮತ್ ಹೆಚ್ಚಾಗ್ತದ, ನಿಮ್ಮ ಬೆಲೆ ಹೆಚ್ಚಾಗ್ತದ. ಅದಕ್ಕ ಇಂಥ ಪುರಾಣ ಪ್ರವಚನ ನಡೆಯೋದ ನಮ್ಮನ್ಗ ಒಳ್ಳೇದು ಮಾಡಾಕ್ರಿ, ನಮ್ಮನ್ನ ಎತ್ತರ ಮಟ್ಟಕ್ಕೆ ಹೋಯ್ತಾವ ಇವೆಲ್ಲ. ಅದಕ್ಕೆ ನಾವು ಇವನ್ನ ಕೇಳ್ಬೇಕಾಗ್ತದ ಅನ್ನುವಂಥ ವಿಚಾರವನ್ನ ನೀವು ತಿಳ್ಕೊಳ್ಬೇಕಾಗ್ತದ. ಮತ್ತು ನೋಡ್ರಿ, ನವವಿಧ ಭಕ್ತಿ ಅಂತ ಬರ್ತಾವ್ರಿ. ಭಕ್ತಿಯೊಳಗ ನವವಿಧ ಭಕ್ತಿ ಅಂತ ಬರ್ತಾವು. ಅದ್ರೊಳಗ ಒಂದೇ ಭಕ್ತಿನ ಯಾವ್ದು ಅಂದ್ರ ಶ್ರವಣ ಭಕ್ತಿ. ಶ್ರವಣ ಭಕ್ತಿ ಅಂತ ನೋಡ್ರಿ, ನಾವೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೇವಲ್ಲ, ಅವೆಲ್ಲ ಒಂದೇ ಭಕ್ತಿ ಆಗಕ್ ಸಾಧ್ಯ ಇಲ್ಲ. ನಾವು ಮೊದಲು ಏನು ಕಲಿಬೇಕು ಅಂದ್ರೆ ಕೇಳೋದು ಕಲಿಬೇಕಂತ್ರಿ. ಮತ್ತ ಕೇಳಿದ್ರೆ ನಾವು ದಾರಿ ಹಿಡಿಯಕ್ ಸಾಧ್ಯ ಐತಿ. ಮಹಾತ್ಮರ ನುಡಿಗಳನ್ನ ಕೇಳಿದ್ರೆ ನಾವು ಹೇಗೆ ನಡ್ಕೊಳ್ಬೇಕಂತ ತಿಳ್ಕೊಳಕ್ ಸಾಧ್ಯ ಐತಿ. ಅದಕ್ಕ ಶ್ರವಣ ಭಕ್ತಿಯನ್ನ ಮೊದಲಿಟ್ರು. ನಾವು ಕೇಳ್ಬೇಕಂತ್ರಿ ಒಳ್ಳೆಯದನ್ನ ಈ ಕಿವಿಯೊಳಗ. ಅದಕ್ಕ ಭದ್ರಂ ಕರ್ಣೆ ವಿಶ್ರುಣಿಯಾಮ ದೇವಾಹ ಅಂತ ಹೇಳ್ತಾರೆ. ಈ ಕಿವಿಯೊಳಗ ಪುರಾಣ ಪುಣ್ಯ ಕಥೆಗಳನ್ನ, ಆಧ್ಯಾತ್ಮದ ನುಡಿಗಳನ್ನ ಈ ಕಿವಿಯೊಳಗ ನಾವು ಕೇಳ್ಬೇಕಂತ್ರಿ. ನಾವು ಕೇಳವ ಬೇರೆ, ಅವ್ರದ್ದು ಹಂಗಾತು ಇವ್ರದ್ದು ಹಿಂಗಾತು, ಇವ ಹಿಂಗ್ ಮಾಡಿದ ಅವ ಹಂಗ್ ಮಾಡಿದ, ಹೌದಿಲ್ರಿ? ಬರೇ ಇವ ನಮ್ಮ ಕಿವಿ ಕೇಳವ್ ಇಂಥವನ್ನ ಕೇಳಕಂತಾವ ಈಗ ಬರೇ. ಅದಕ್ಕಾಗಿ ಇಂಥ ಆಧ್ಯಾತ್ಮವನ್ನ ಕೇಳೋದ್ರಿಂದ ನಮ್ಮ ಬದುಕು ಸುಂದರ ಆಗ್ತದೆ ಹೊರತಾಗಿ ಇನ್ನೊಬ್ಬರ ಚಾಡಿ ಮಾತುಗಳನ್ನ ಕೇಳಿದ್ರೆ ನಮ್ಮ ಜೀವನ ಇನ್ನೂ ಬರವಾದಾಗೈತಿ, ಸುಧಾರಣೆ ಆಗಂಗಿಲ್ಲ ಅದರಿಂದ. ಹಿಂಗ ಒಂದ್ಸಲ ಏನಾಗಿತ್ತು ಅಂದ್ರ ನಮ್ಮ ಮಠದ ಅಂಗಡಿ ಒಳಗ ಒಬ್ಬ ತಾಯಿ ಏನ್ ಮಾಡತ್ತಿದ್ಲು ಅಂದ್ರ ರಂಗೋಲಿ ಹಾಕತ್ತಿದ್ಲು. ರಂಗೋಲಿ ದಿನ ಹಾಕ್ತಿದ್ಲಕ್ಕೆ, ದಿನ ಹಾಕ್ತಿದ್ಲ ತಾಯಿ ರಂಗೋಲಿನ. ಒಂದು ದಿನ ನಾನು ಕೇಳಿದಕ್ಕೆ ತಾಯಿನ, ಅಲ್ರಿ ಎಲ್ಲಾ ರಂಗೋಲಿ ಹಾಕ್ತೀರಿ, ಎಲ್ಲ ಮಾಡ್ತೀರಿ, ಖರೆ ಏನಿದೆ ನಿಮ್ಮ ಕಿವಿ ಅಂದೆ. ಯಾಕಂದ್ರೆ ನೋಡ್ಬೇಕ್ರಿ ಆ ತಾಯಿ ಕಿವಿನ ಏನ್ ಇಲ್ಲಿಂದ ಚಲುವಾಗಿ ಕಿವಿ ಪೂರ ರೌಂಡ ಹೊಡೆದಿದ್ವು, ಏನೇನ ಹಾಕಿದ್ರು ಹಂಗ ಸುತ್ತಾರದನ. ಅವಾಗ ಆಕಿ ತಾಯಿ ಅಂದ್ಲು, ಇದು ತಾಲೂಕು ರೀ ಅಪ್ಪಾರ, ಇದು ಜಿಲ್ಲಾ, ಮತ್ತೊಂದು ರೌಂಡಾಗ ಹಾಕಿರ್ತಾರಂತ್ರಿ. ರೌಂಡಾಗ ಅದು ಕರ್ನಾಟಕ ಮ್ಯಾಪ್ ಅದ. ಕರ್ನಾಟಕ ಮ್ಯಾಪ್ ಅದ ಎಲ್ಲ ನಮ್ಮ ತಾಯಂದ್ರ ಕಿವಿ ಒಳಗ.
ನಾ ಹೇಳಿದವಾಗ ಯವ್ವ ನೀನು ತಾಲೂಕು ಜಿಲ್ಲಾ ನಮ್ಮ ಕರ್ನಾಟಕ ಮ್ಯಾಪ್ ಹಾಕೋವಂತಿ. ಇವನ್ ಹಾಕೊಳ್ಳೋದ್ರಿಂದ ಹಾಕೋಬೇಕು ಖರೆ, ಆದ್ರ ಇದರಿಂದ ನಮ್ಮ ಬದುಕು ಸುಂದರ ಆಗಂಗಿಲ್ಲ. ನಮ್ಮ ಬದುಕು ಎದರಿಂದ ಸುಂದರ ಆಗ್ತದ ಅಂದ್ರೆ ಮಹಾತ್ಮರ ನುಡಿಗಳನ್ನ ನಾವು ಕೇಳಿ ನಮ್ಮೊಳಗೆ ಯಾವಾಗ ಅಳವಡಿಸ್ಕೊಳ್ತೇವಲ್ಲ ಅವಾಗ ನಮ್ಮ ಬದುಕು ಸುಂದರ ಆಗ್ತದ. ನಾವು ಅಲಂಕಾರ ಆಗ್ತೇವ್ರಿ, ಆದ್ರೆ ಇಂಥ ಬಾಹ್ಯ ಅಲಂಕಾರದಿಂದ ನಮ್ಮ ಜೀವನ ಸುಂದರ ಆಗಂಗಿಲ್ಲ. ಆಂತರಿಕ ಅಲಂಕಾರದಿಂದ ಏನಾಗ್ತದ ಅಂದ್ರೆ ನಮ್ಮ ಬದುಕು ಸುಂದರ ಆಗ್ತದ ಎನ್ನುವಂತ ವಿಚಾರವನ್ನ ನಾವು ತಿಳ್ಕೊಳ್ಬೇಕಾಗ್ತದ. ನೋಡ್ರಿ, ಆಧ್ಯಾತ್ಮ ಎಂಬುದೊಂದು ಹೊಳಿ ಇದು. ನೋಡ್ರಿ, ಆಧ್ಯಾತ್ಮ ಎಂಬುದೊಂದು ಹೊಳಿ, ಇದರೊಳಗ ನೀ ಇಳಿ, ನಿನ್ನ ನೀ ತಿಳಿ, ನಿನ್ನ ನೀ ತೊಳಿ. ನೋಡ್ರಿ, ಇದು ಆಧ್ಯಾತ್ಮದ ಹೊಳಿ. ಇದು ಯಾರಿಲ್ಲಿ ಬಂದು ಕುಂತು ನಮ್ಮನ್ನ ನಾವು ತಿಳ್ಕೊಳ್ಬೇಕು, ನಮ್ಮಲ್ಲಿರುವಂತಹ ದುರ್ಗುಣಗಳನ್ನ ತೊಳ್ಕೋಬೇಕಿಲ್ಲ ನಾವು. ನೋಡ್ರಿ, ನಾವು ಬೇರೆ ಬೇರೆ ಒಂದು ತೀರ್ಥಯಾತ್ರೆಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ತೇವೆ, ನಮ್ಮ ಪಾಪಗಳನ್ನ ಕಳ್ಕೊಳ್ಬೇಕಂತ ಅಲ್ಲಿ ಕಳ್ಕೊಂತೇವೆ ಖರೆ. ಇಲ್ಲಿ ಬಂತು ಅಂದ್ರೆ ನೋಡ್ರಿ, ನಮ್ಮ ಬಾಹ್ಯ ಮತ್ತು ಆಂತರಿಕ ಎರಡು ಸ್ವಚ್ಛ ಆಗ್ತಾವಿಲ್ಲ. ಅಧ್ಯಾತ್ಮ ಈ ಹೊಳಿ ಒಳಗ ಸ್ನಾನ ಮಾಡಿದ್ರಿ ಅಂದ್ರೆ ನೀವು ಕೇಳ್ಬೇಕು, ಮೊದಲು ಕೇಳೋದನ್ನ ಕಲಿಬೇಕಾಗ್ತವೆ ನಾವು. ಅದಕ್ಕೆ ನೋಡ್ರಿ ಹೇಳ್ತಾರ ಒಬ್ಬ ಸುಭಾಷಿತಗಾರರು, ದುರ್ಲಭಂ ಮಾನುಷಂ ಪ್ರಾಪ್ತ. ನೋಡ್ರಿ, ಸಿದ್ಧಾಂತ ಶಿಖಾಮಣಿ ಒಳಗೆ ಬರ್ತದೆ ಇದು. ರೇಣುಕ ಭಗವತ್ತಾದರೂ ಹೇಳಿದಂತಹ ಒಂದು ಮಾತಿದು. ದುರ್ಲಭಂ ಮಾನುಷಂ ಪ್ರಾಪ್ತ ಜನನಂ ಜ್ಞಾನ ಸಾಧನಂ ಏನ ಜಾನಂತಿ ದೇವೇಶಾಂ ತೇಷಾಮಾತ್ಮ ನಿರರ್ಥಕಂ. ನೋಡ್ರಿ, ದುರ್ಲಭಂ ಮಾನುಷಂ ಪ್ರಾಪ್ತ, ಇದು ಮನುಷ್ಯ ಜನ್ಮ ದುರ್ಲಭ ಅಂತ್ರಿ. ಏನೋ ಹಿಂದೆ ನಾವು ಯಾವ್ಯಾವ ಪ್ರಾಣಿ ಆಗಿದ್ವೋ ಏನೇನಾಗಿದ್ವೋ ನಮಗ್ ಗೊತ್ತಿಲ್ಲ. ಒಂದೊಂದು ಪ್ರಾಣಿಯೊಳಗೆ ಒಂದೊಂದು ವಿಶೇಷ ಗುಣ ಇರ್ತದ್ರಿ, ಅದು ಒಂದೊಂದು ಒಳ್ಳೆ ಕೆಲಸ ಮಾಡ್ತಿರ್ತದ. ಈಗ ಒಂದು ಆಕಳ ಉದಾಹರಣೆಗೆ ಆಕಳ ತಗೊಂಡ್ವಿ ಅಂದ್ರೆ ಅದರಿಂದ ಸಗಣಿ ಸಿಗ್ತದ, ಹೊಲಕ್ಕೆ ಗೊಬ್ಬರ, ಅದ್ರ ಗೋಮೂತ್ರ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತ ಅದರಿಂದ ಹಾಲು ಬರ್ತದ. ಹೌದಾ ಇಲ್ರಿ? ಆ ಕರಕ್ ಸತಿ ಬಿಡಲ್ಲ ನಾವು, ಇಂಥವ್ರು ನಾವು ಆ ಕರಕ್ಕೆ ಹಾಲು ಬಿಡಂಗಿಲ್ಲ, ನಾವ ತೊಗೊಂತೀವಿ. ಕೊಡ್ತದಿಲ್ರಿ ಅದು ಆಕ ಹಾಲನ್ನ, ಅದು ಪರೋಪಕಾರ ಮಾಡುತ್ತೇ ಇಲ್ಲ. ಹಂಗ ಒಂದೊಂದು ಪ್ರಾಣಿಗಳಿದ್ದಂತಹ ಸಂದರ್ಭದೊಳಗೆ ಹಿಂಗೇನು ಪುಣ್ಯ ಮಾಡಿರ್ತೇವಲ್ಲ ನಾವು, ಆ ಪುಣ್ಯ ಕೂಡಿ 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 ಏನಾಗಿರ್ತದ ಅಂದ್ರ ನಮಗೆ ಈ ಒಂದು ಮಾನವ ಜನ್ಮ ನಮಗೆ ದೊರಕೇತಂತ್ರಿ. ಅದಕ್ಕ ದುರ್ಲಭಂ ಮಾನುಷಂ ಪ್ರಾಪ್ತ ಜನನಂ ಜ್ಞಾನ ಸಾಧನಂ. ಈ ಒಂದು ಜನ್ಮ ನಮಗೆ ಸಿಕ್ಕೈತಲ್ಲ, ಇದನ್ನ ಹಂಗ ಬಂದು ಹಾಳು ಹರಟಿ ಮಾಡಿ ಬರೀ ಅವ್ರದ್ದು ಮಾತಾಡಿ ಇದನ್ನ ಕೆಟ್ಟ ಕೆಲಸ ಮಾಡಬಾರ್ದು ಮಾಡಿ ಹೋದ್ವಿ ಅಂದ್ರೆ ಇದು ಉಪಯೋಗ ಇಲ್ದಂಗ ಆಗ್ತದ. ಅದಕ್ಕ ದುರ್ಲಭಂ ಮಾನುಷಂ ಪ್ರಾಪ್ತ ಜನನಂ ಜ್ಞಾನ ಸಾಧನಂ. ನಾವು ಇದನ್ನ ಮಾಡಿ ಹಾಳು ಮಾಡ್ಕೊಳ್ಬಾರ್ದಂತ್ರಿ ಈ ಜೀವನಾನ. ಜ್ಞಾನ ಸಾಧನವನ್ನ ಮಾಡ್ಬೇಕಾಗ್ತದೆ ನಾವು. ಜ್ಞಾನ ಸಾಧನ ಅಂದ್ರೆ ಶಿವಜ್ಞಾನವನ್ನ ತಿಳ್ಕೊಳ್ಬೇಕು, ಆಧ್ಯಾತ್ಮವನ್ನ ತಿಳ್ಕೊಳ್ಬೇಕು. ಇದರಿಂದ ನಾವು ನಮ್ಮ ಜೀವನವನ್ನ ತಿಳಿ ಮಾಡ್ಕೊಳ್ಬೇಕಂತ ಹೇಳ್ತಾರೆ ಅವರು. ಜನನಂ ಜ್ಞಾನ ಸಾಧನಂ ಏನ ಜಾನಂತಿ ದೇವೇಶಾಂ ತೇಷಾಮಾತ್ಮ ನಿರರ್ಥಕಂ. ನೋಡ್ರಿ, ಎಲ್ಲ ಹುಟ್ಟಿಬಿಟ್ಟ, ಈಗೆಲ್ಲ ಆಗೈತಿ. ಇದನ್ನ ಮಾಡಿ ಹಾಳು ಮಾಡ್ಕೊಳ್ಬಾರ್ದು ಜೀವನ ಅಂತಾರೆ. ಈಗ ನಾವೇನೋ ಬಗಾನ ದೊರಕಿದಂತಹ ಈ ಒಂದು ಮನುಷ್ಯ ಜನ್ಮವನ್ನ ಹಾಳು ಹರಟಿ ಮಾಡಿ ಮತ್ತು ಇದನ್ನ ಕಳ್ಕೊಂಡ್ವಿ ಅಂದ್ರೆ ಮತ್ತೊಂದು ಜನ್ಮ ತಾಳ್ಬೇಕಾಗ್ತದೆ. ಇಲ್ಲ ನಾವು ಈಗ ಯಾರಿಗೆ ಎಷ್ಟು ಸುಖದಿಂದ ಅದಿರಿ? ಅಜ್ಜರ, ನನಗೆ ಯಾವ ಕಷ್ಟ ಇಲ್ರಿ, ನಾ ಆರಾಮ್ ಅದೇನಿ ಅಂತಂದು ಒಬ್ರು ಅದಿರಿ, ಕೈ ಹತ್ರ ಮ್ಯಾಗ ನಾ ಭಾಳ ಚಂದ ಅದೇನ್ರಿ ಅಂತಂದು ಒಬ್ರು ಅದಿರೇನ್ರಿ? ಯಾರ ಇಲ್ರಿ, ನಮಗೆ ಯಾವ ಕಷ್ಟ ಇಲ್ಲ, ಸುಖದಿಂದ ಇಟ್ಬಿಟ್ಟ ನಮ್ಮನ್ನ ಭಗವಂತ. ನಾವು ಬಹಳ ಆರಾಮದೇವಿ, ಯಾರ್ದು ಚಿಂತಿಲ್ಲ, ಬಹಳ ಸುಖದಿಂದ ಇಟ್ಬಿಟ್ಟ ಅಂತ ಒಬ್ರ ಕೈ ಎತ್ತಿರನ? ಎಲ್ಲರಿಗೆ ಕಷ್ಟ ಅದಾವು ನೋಡ್ರಿ. ಮತ್ ಸಿಕ್ಕಂತಹ ಒಂದು ಜೀವನವನ್ನ ಸದುಪಯೋಗ ಮಾಡ್ಕೊಳ್ಬೇಕಿಂತವನ್ನ ಕೇಳಿ ಮತ್ತಿ ನೀವು ಇದನ್ನ ಮಾಡಿ ಹೋದ್ರಿ ಅಂದ್ರೆ ಮತ್ತಿ ಬೀಳದ ಇವ್ರೊಳಗ ನೀವು ಮತ್ತಿ ಬಿದ್ದ ಮತ್ತಿನ ಅನುಭವಿಸದ, ಮತ್ತಿ ನಿಮ್ಗೆ ಜನನ ಆಗ್ತದ, ಮುಂದ ಮತ್ತೆ ಅನುಭವಿಸ್ಬೇಕಾಗ್ತದ. ಹಂಗ ಅನುಭವಿಸ್ಬಾರ್ದು ಅಂದ್ರ ಗುರುಗಳು ಏನ್ ಹೇಳ್ತಾರ ಅವುಗಳನ್ನ ಕೇಳಿ
ನೀವು ಭಗವಂತನ ಒಂದು ಸಾಕ್ಷಾತ್ಕಾರ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಮೋಕ್ಷ ಅನ್ನುವಂಥದ್ದು ಸಿಗುತ್ತದ. ಅಂದಾಗ ಏನಾಗ್ತದ ಅಂದ್ರ ಈ ಒಂದು ಭವಬಂಧನ ಒಂದು ಚಕ್ರ, ಹುಟ್ಟು ಸಾವು ಎಂಬಂತ ಒಂದು ಚಕ್ರದಿಂದ ನೀವೇನಾಗ್ತೀರಿ ಅಂದ್ರೆ ಪಾರಾಗ್ತೀರಿ. ಯಾವಾಗ ಪಾರಾಗ್ತೀರಿ ಅಂದ್ರ ಗುರುಗಳು ಏನ್ ಹೇಳ್ತಾರ ಅದನ್ನ ಕೇಳಿ ನಡ್ಕೊಂಡಾಗ ನೀವು ಪಾರಾಗ್ತೀರ, ಹೊರತಾಗಿಲ್ಲ ಅಂದ್ರೆ ಈ ಭವಬಂಧನ ಚಕ್ರದೊಳಗೆ ಮತ್ತೆ ಸಿಲುಕಿ ಪಡಬಾಡದ ಕಷ್ಟಗಳನ್ನ ನೀವು ಪಡಬೇಕಾಗ್ತದ. ಅದಕ್ಕೆ ಇಂತಹ ಆಧ್ಯಾತ್ಮ ಪುರಾಣ ಪ್ರವಚನ ಕೇಳಬೇಕಾಗ್ತದ. ನೋಡ್ರಿ, ಈ ಮಾನವ ಜನ್ಮ ದೊರಕೈತಲ್ಲ, ಇದು ಹಂಗ ದೊರಕಿಲ್ರಿ. ಇದು 84 ಲಕ್ಷ ಜೀವರಾಶಿಗಳನ್ನ ದಾಟಿ ಮಾನವ ಜನ್ಮ ಆಗೈತಂತ್ರಿ. ನೋಡ್ರಿ, ಸಾಮಾನ್ಯ ಆತನ ಇದು? 84 ಲಕ್ಷ ಜೀವರಾಶಿಗಳನ್ನ ದಾಟಿ ಕೊನೆದ 84 ಲಕ್ಷದ ಕೊನೆಯದಾದಂಥದ್ದ ಇದ ಮಾನವ ಜನ್ಮ. ಅಲ್ಲೆಲ್ಲ ಅನುಭವಿಸಿದ ಮೇಲೆ ಲಾಸ್ಟ್ ಬರುವಂತ ಜನ್ಮ ಮಾನವ ಜನ್ಮ. ಮಾನವನಿಗೆ ಏನು ಗೊತ್ತಿಲ್ರಿ, ಎಲ್ಲ ಗೊತ್ತೈತಿ. ಆ 84 ಲಕ್ಷ ಜೀವರಾಶಿಗಳನ್ನ ವಿಂಗಡಣೆ ಮಾಡ್ತಾರ, 4 ಭಾಗವಾಗಿ ವಿಂಗಡಣೆ ಮಾಡ್ತಾರ. ಒಂದನೇದ್ದು ಅಂಡಜ ಅಂತ. ನೋಡ್ರಿ, ಅಂಡಜ ಅಂದ್ರ ಮೊಟ್ಟೆಯಿಂದ ಜನ್ಮವನ್ನ ಪಡೆಯುವಂತಹ ಜೀವರಾಶಿಗಳು. ನೋಡ್ರಿ, ಮೊಟ್ಟೆ ಅಂದ್ರ ತತ್ತಿ ಅಂತಿರಲ್ಲ, ಅದರಿಂದ ಜೀವ ಪಡೆಯುವಂತಹ ಜೀವರಾಶಿ 21 ಲಕ್ಷ. ಎರಡನೇದ್ದು ಪಿಂಡಜ, ಏನ ಗರ್ಭವನ್ನ ಧರಿಸಿ 9 ತಿಂಗಳ 9 ದಿನ 9 ತಾಸು 9 ನಿಮಿಷ 9 ಸೆಕೆಂಡ್. ನೋಡ್ರಿ, ಈಗ ಮಾನವರು ಕೂಡ ಪಿಂಡಜನ ಗರ್ಭಧಾರಣೆ ಧರಿಸಿ ಏನ ಜನನ ಆಗ್ತಾರಲ್ಲ, ಇದು 21 ಲಕ್ಷ ಜೀವರಾಶಿಗಳು ಏನಾಗ್ತಾವಂದ್ರೆ ಗರ್ಭಧಾರಣೆಯನ್ನ ಧರಿಸೇ ಹುಟ್ಟುತ್ತಾವಂತ್ರಿ ಜೀವ. 21 ಲಕ್ಷ ಮೊಟ್ಟೆಯಿಂದ ಆಯ್ತು, 21 ಲಕ್ಷ ಈ ಒಂದು ಗರ್ಭಧಾರಣೆಯಿಂದ ಧರಿಸಾಯ್ತು. ಮೂರನೇದು ಯಾವುದು ಅಂದ್ರೆ ಶ್ವೇದಜ ಅಂತ, ಬೆವರಿನ ಮೂಲಕ. ಶ್ವೇದಜ ಅಂದ್ರೆ ಬೆವರಿ. ಆ ಬೆವರಿನ ಮೂಲಕ 21 ಲಕ್ಷ ಜೀವರಾಶಿಗಳು ಹುಡ್ತಾವಂತ. ನೋಡ್ರಿ, ಬರೇ ಬೆವರು, ನಮ್ಮ ದೇಹದೊಳಗೆ ಬೆವರು ಬಿಡುಗಡೆ ಆಗ್ತದಲ್ಲ, ಅದರಿಂದ 21 ಲಕ್ಷ ಜೀವರಾಶಿಗಳು ಹುಟ್ಟತಾವಂತ, ಉತ್ಪತ್ತಿ ಆಗ್ತಾವಂತ. ಕೊನೆಯದಾಗಿ ಬರುವಂತದ್ದು ಜರಾಯುಜ, ನೀರಿನೊಳಗೆ ಹುಟ್ಟುವಂತಹ ಜೀವರಾಶಿಗಳು. ಇವು ಎಷ್ಟು ಅಂದ್ರೆ 21 ಲಕ್ಷ. ಲೆಕ್ಕ ಮಾಡ್ರಿ, 4 ಏನಾಗ್ತಾವಂದ್ರೆ ಭಾಗದೊಳಗೆ 21 ರಂಗ 4 ಭಾಗ ಆದ್ವು, ಎಲ್ಲವೂ ಕೂಡಿ 84 ಲಕ್ಷ ಜೀವರಾಶಿಗಳು ಆದ ಒಟ್ಟು. ಆ 84 ಲಕ್ಷ ಜೀವರಾಶಿಗಳೊಳಗ ಅರಿವು, ವಿವೇಕ, ತಿಳುವಳಿಕೆ, ಏನು ಮಾಡಬೇಕು ಏನು ಮಾಡಬಾರ್ದು, ಏನನ್ನ ತಿನ್ನಬೇಕು ಏನನ್ನ ತಿನ್ನಬಾರ್ದು, ಏನನ್ನ ಕುಡಿಬೇಕು ಏನನ್ನ ಕುಡಿಬಾರ್ದು, ಯಾವುದು ಮಾಡಿದ್ರು ಒಳ್ಳೇದಾಗ್ತದ ಯಾವುದು ಮಾಡಿದ್ರು ಕೆಟ್ಟದಾಗ್ತದ, ನಾ ಈ ಕೆಲಸ ಮಾಡಿದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗ್ತದ ಇನ್ನೊಬ್ಬರಿಗೆ ತೊಂದರೆ ಆಗಂಗಿಲ್ಲ, ನಾನೇನೋ ಒಂದು ಮಾತಾಡಿದೆ ಅಂದ್ರೆ ಇನ್ನೊಬ್ಬರಿಗೆ ನೋವು ಆಗ್ತದೋ ನೋವು ಆಗಂಗಿಲ್ಲೋ, ನಾ ಮಾಡೋ ಕೆಲಸ ಚಲೋ ಐತೋ ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡ್ತೈತೋ ಅಂತಂದು ಜ್ಞಾನ ಯಾರಿಗೆ ಐತ್ರಿ? ಮನುಷ್ಯಾಗ ಐತಿಲ್ರಿ ಜ್ಞಾನ, ಇದು ಎಲ್ಲ ಐತಿಲ್ಲ. ಮತ್ತೇನೀಗ ಪ್ರಾಣಿಗಳು ಎಲ್ಲಿ ಐತೆ ಅನ್ನೋದು ಜ್ಞಾನ ಎಲ್ಲ ಅದ್ರೊಳಗೆ ಐತಿ, ಸ್ವಲ್ಪ ಐತಿ, ಅಲ್ಪ ಮಟ್ಟಿಗೆ ಐತದ, ಸ್ವಲ್ಪ ಇರ್ತದ ಜ್ಞಾನ ಅವಕೂರೊಳಗ. ಆದ್ರ ಪೂರ್ಣ ಪ್ರಮಾಣದೊಳಗ ಜ್ಞಾನ ಇರುವಂತದ್ದು ಯಾರೊಳಗ ಅಂದ್ರ ಮಾನವನೊಳಗ ಸಂಪೂರ್ಣವಾದಂತಹ ತಪ್ಪು ಯಾವುದು ಒಳ್ಳೇದು ಯಾವುದು ಅಂತ ಎಲ್ಲಾ ಗೊತ್ತಿರ್ತದ. ಇರ್ತದ ಇಲ್ರಿ? ಇರ್ತದ. ಅದಕ್ಕೆ ಒಳ್ಳೇದನ್ನ ಮಾಡ್ಬೇಕು ನಾವು. ಎಲ್ಲ ಗೊತ್ತಿದ್ದು ಮಾಡ್ತೇವೆ ನಾವು ತಪ್ಪನ. ಅದಕ್ಕೆ ನಾವು ಈ ಜೀವನ ಏನು ಹುಟ್ಟಿ ಬಿಟ್ಟೈತಲ್ಲ, ಒಳ್ಳೆ ದಾರಿಯೊಳಗ ಇದನ್ನ ಸಾಗಿಸಿ ನಾವು ಸದ್ಗತಿಯನ್ನ ಕಾಣ್ಬೇಕಾಗ್ತದ. ಮತ್ತು ಸದ್ಗತಿ ಏನಂದ್ರೆ ಹಂಗ ಸಿಗ್ತದನ್ರಿ ಸದ್ಗತಿ. ನಾವು ಹೇಳಿದ್ದನ್ನ ಕೇಳಬೇಕು. ನಾವೇನ್ ಹೇಳ್ತೇವೆ ಅಂದ್ರ ಭಗವಂತನ ಪ್ರಾರ್ಥನೆ ಮಾಡ್ರಿ, ಭಗವಂತನಲ್ಲಿ ಭಕ್ತಿ ಇಡ್ರಿ, ಭಗವಂತನ ಧ್ಯಾನ ಮಾಡ್ರಿ, ಭಗವಂತನ ಪೂಜೆ ಮಾಡ್ರಿ ಅಂತ ಹೇಳ್ತೇವೆ. ಒಳ್ಳೆ ದಾರಿಯೊಳಗೆ ನಡೀರಿ ಅಂತ ಹೇಳ್ತೇವೆ. ಅಂದಾಗ ನಮಗೆ ಒಳ್ಳೇದಾಗ್ತದ. ನಾವು ತಾಯಿ ಗರ್ಭದೊಳಗಿದ್ದಾಗ ಒಂದು ಸಂಕಲ್ಪ ಮಾಡ್ತೇವಂತ್ರಿ,
ನೋಡ್ರಿ ಲಕ್ಷ ಕೊಟ್ಟು ಕೇಳ್ರಿ, ಮಾತಾಡ್ರಿ. ನಾವು ತಾಯಿಯ ಗರ್ಭದೊಳಗಿದ್ದಾಗ ಏನ್ ಮಾಡ್ತೇವೆ ಅಂದ್ರ ಸಂಕಲ್ಪವನ್ನ ಮಾಡಿರ್ತೇವೆ ಅಂದ್ರು. ತಾಯಿ ಗರ್ಭದೊಳಗಿದ್ದಾಗ ಇನ್ನು ಮಗು ಇರ್ತಾವ ಒಳಗ, ಅವಾಗ ಏನಂದ್ರ ಸಂಕಲ್ಪ ಮಾಡಿರ್ತೇವೆ ಅಂತ ಭಗವಂತನ ಹತ್ರ. ಏನು ಸಂಕಲ್ಪವನ್ನ ಮಾಡಿರ್ತೇವೆ ಅಂದ್ರ ನೋಡ್ರಿ, ಏನ ಮಗು ಅಲ್ಲಿ ಜನ್ಮವನ್ನ ತಾಳ್ತಿರ್ತಲ್ಲ, ತಾಯಿ ಗರ್ಭದೊಳಗ ಬೆಳಿತಿರ್ತದಲ್ಲ, 9 ತಿಂಗಳ ಅವಧಿ ಬೇಕು ಮಗುವಿಗೆ. ಅದು ಮಲಮೂತ್ರ ಮಾಡಿದ್ದು ಅಲ್ಲೇ ಒಳಗೆ ಇರ್ತದ್ರಿ, ಏನು ಹೊರಗೆ ಬರ್ತದನ ಅದು ಮಗು ಮಾಡಿದ್ದ. ಏನು ಗರ್ಭ ಚೀಲ ಇರ್ತದಲ್ಲ, ಮಾಂಸದ ಒಂದು ಹೊದಿಕೆ ಆ ಮಗುವಿಗೆ ತುಂಬಿಕೊಂಡಿರ್ತದ. ನಾವು ಮಲಮೂತ್ರಗಳನ್ನ ಮಾಡಿದ್ದೇನು ಹೊರಗೆ ಬರ್ತದನ್ರಿ? ಅದು ಇಲ್ಲ, ಅಲ್ಲೇ ಒಳಗ ಸ್ಟಾರ್ಟ್ ಆಗ್ತಿರ್ತದ. ಅದು ಏನಾಗ್ತದ ಅಂದ್ರ ಮಗುವಿಗೆ ತ್ರಾಸ ಆಗ್ತದ ಅಂತ್ರಿ. ಅದು ನೋಡ್ರಿ, ನಾವ ಎಲ್ಲಾರ ಹೊಲಸ್ನಾಗ ಸ್ವಲ್ಪ ಹಿಂಗ ನಡ್ಕೊಂಡು ಹೊಂಟ್ವಿ ಅಂದ್ರೆ ಅಚ್ಚಗಿಚ್ಚಕ್ ಏನ್ರ ಇತ್ತಂದ್ರ ನಮ್ಗೆ ಹೆಂಗಾಗ್ತದ ಮನುಷ್ಯಗೆ? ಹೌದಾ ಇಲ್ಲ? ಮತ್ತ ಆ ಮಗುವಿನ ಒಳಗ ಎಲ್ಲ ಮಾಡ್ಕೊಳ್ತದ ಅಂದ್ರ ಆ ಮಗುವಿಗೆ ಹೆಂಗಾಗಿರ್ಬಾರ್ದು ಒಳಗ. ಅದಕ್ಕೆ ಅದು ಕೇಳ್ಕೊಳ್ತದ ಅಂತ ಭಗವಂತನ ಹತ್ರ. ಯಪ್ಪ ಭಗವಂತ, ನನಗೆ ಈ ಒಂದು ಕಷ್ಟ ತಾಳಕ್ ಆಗೋಲ್ದ, ನನಗೆ ಒಳಗ ಎಲ್ಲ ಒಳಗ ಮಲಮೂತ್ರ ಎಲ್ಲ ಒಳಗ ನನಗೆ ಇಲ್ಲಿ ತಡಿಯಕ್ ಆಗೋಲ್ದು. ಆದಷ್ಟು ಬೇಗ ತಾಯಿಯ ಗರ್ಭದಿಂದ ನನ್ನ ಹೊರಗೆ ತೆಗೆದು ಬಿಡು, ಹೊರಗ ನನ್ನ ಬಿಟ್ಟು ಬಿಡು ಅಂತ ಅದು ಭಗವಂತನ ಹತ್ರ ಕೇಳ್ತದ ಅಂತ್ರಿ ಮಗು. ನೀ ನನ್ನ ಲಘು ಹೊರಗೆ ತಂದೆ ಅಂದ್ರ ನಿನ್ನ ನಾಮಸ್ಮರಣೆ ಮಾಡ್ತೇನೋ ನಾನು, ನಿನ್ನ ಭಕ್ತಿಯಿಂದ ಪೂಜೆ ಮಾಡ್ತೇನೆ, ನಿನ್ನ ಧ್ಯಾನ ಮಾಡ್ತೇನೋ ನಾನು ಅಂತ ನೋಡ್ರಿ. ಆ ಹೊಟ್ಟಿಯೊಳಗಿದ್ದಾಗ ಮಗು ಬೇಡ್ಕೊಳ್ತದ ಅಂತದು ಭಗವಂತನ ಹತ್ರ. ಯಾಕಂದ್ರೆ ಅಲ್ಲಿ ಕಷ್ಟ ತಾಳಾರ್ದನ. ಈಗ ನೋಡ್ರಿ, ನಮಗ ಕಷ್ಟ ಬಂತು ಅಂದ್ರೆ ಯಪ್ಪ ಮೊದಲು ಇದನ್ನ ಪರಿಹಾರ ಮಾಡಪ್ಪ, ನಿನಗೊಂದು ದೀಡ್ ನಮಸ್ಕಾರ ಹಾಕ್ತೀನಿ ಅಂತ ಬೇಡ್ತೀರಿ ನೀವು? ಮಾಡ್ತೀರೋ ಇಲ್ಲ? ಇನ್ನ ಏನೇನಾದ್ರು ಬೇಡ್ತಿರ್ತೀರಿ ನೀವು. ಹಂಗ ಆ ಮಗು ಗರ್ಭದೊಳಗಿದ್ದಾಗ ಬೇಡಿತ ಭಗವಂತನ ಹತ್ರ, ನಿನ್ನ ಪೂಜೆ ಮಾಡ್ತೇನೆ, ನಿನ್ನ ಧ್ಯಾನ ಮಾಡ್ತೇನೆ, ನಿನ್ನ ನಾಮಸ್ಮರಣೆ ಮಾಡ್ತೇನೆ, ನನ್ನ ಆಚೆ ತೊಂಬ ಅಂತ. ಒಂದು ದಿನ ಏನಾಯ್ತು ಅಂದ್ರ ಆ ಮಗು ಆಚೆ ಬಂತ್ರಿ. ಅದು ಆಚೆ ಬಂತು, ಬಂದು ಏನ್ ಮಾಡಿತ್ತು ಅಂದ್ರ ನಮ್ಮ ಮನೆಯೊಳಗೆ ವಾತಾವರಣ ಹೆಂಗಿರ್ತದ ಹಂಗ ಬೆಳಿಲಿಕ್ಕೆ ಚಲೋ ಆಗ್ತದ್ರಿ ಅದು. ಹೌದಾ ಇಲ್ರಿ? ಒಂದೊಂದು ಮನೆಯೊಳಗ ಬಹಳ ಸಂಸ್ಕಾರವಂತರು ಇರ್ತಾರ, ಏನು ಬಹಳ ಪೂಜೆ ಪುನಸ್ಕಾರ ಮಾಡ್ತಿರ್ತಾರ. ಅಂತಾರ ಮನೆಯೊಳಗೆ ಹುಟ್ಟಿದ ಮಗು ಅದನ್ನ ಕಲಿತೈತಿ. ಒಂದೊಂದು ಮನೆಯೊಳಗ ನೋಡ್ಬೇಕ್ರಿ, ಪೂಜೆ ನಾ ಮಾಡ ನೀ ಮಾಡ ಜಗಲಿ ಪೂಜೆನ ನಡೀತದಲ್ರಿ ನಿಮ್ಮ ಮನೆಯೊಳಗ. ಆ ಪೂಜೆ ಮಾಡಕ ಹೊಡೆದಾಟ ನೋಡ್ಬೇಕು, ಅದನ್ನ ಹೊಡೆದಾಟನ. ನಾ ಮಾಡಲ್ಲ ನೀನ ಮಾಡಿ, ಇವತ್ತು ನನಗೆ ಬ್ಯಾಸರ ಆಗೈತೆ ಅಂತ. ನೋಡ್ರಿ, ದೇವ್ರ ಪೂಜೆ ಮಾಡಕ ಬ್ಯಾಸರ ಬಂದ್ಬಿಟ್ಟ ನಮಗೆಲ್ಲ ಈಗ. ಮೊದಲ ಬೇಡಿದ್ವಿ ಪೂಜೆ ಮಾಡ್ತೇನೆ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ. ಮತ್ತೆ ನಮ್ ದೊಡ್ಡವ್ರು ಹೆಂಗ ಹಾದಿ ಹಿಡ್ದಿರ್ತಾರಲ್ಲ, ಅದನ್ನ ಹಾದಿ ಹಿಡಿದು ಬಿಡುತ್ತ, ಅದು ಮರೆತು ಬಿಡುತ್ತ. ಅದನ್ನ ಬೇಡ್ಕೊಂಡಿದ್ದ ಮರೆತು ನಾವ್ ಹೆಂಗ ಹೊಂಟಿರ್ತೇವಲ್ಲ ಹಂಗ ಹೊಂಟ ಬಿಡುತ್ತ. ಅದನ್ನ ಮರೆತು ಬಿಡ್ತು. ಅದನ್ನ ನೆನಪು ಮಾಡಕ್ಕಾಗಿ ಇಂತ ಆಧ್ಯಾತ್ಮ ಪ್ರವಚನ ಇಟ್ಕೊಳ್ಬೇಕಾಗ್ತದ. ನಾವು ಮೊದಲು ಸಂಕಲ್ಪ ಮಾಡಿದ್ವಿ, ಅದನ್ನ ಮರೆತು ಬಿಟ್ವಿ. ನಮಗ್ ಬರೇ ಆ ಚಿಂತಿ ಈ ಚಿಂತಿ, ಬರೇ ಚಿಂತೆನೆ. ನಾವು ಚಿಂತೆಗ ಹೋಗೋದ ನಾವು. ಅದಕ್ಕ ಹೇಳ್ತಾರ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇದ್ದವರ ಕಂಡೆ ಶಿವನ ಚಿಂತೆಯಲ್ಲಿ ಇದ್ದವರ ಒಬ್ಬರನ್ನು ಕಾಣನೆಂದಾತ ನಮ್ಮ ಅಂಬಿಗರ ಚೌಡಯ್ಯ. ನೋಡ್ರಿ, ನಾವು ಬರೇ ನಮ್ಮ ಚಿಂತೆಗೆ ಹೋಗ್ಬಿಡೋದ. ನಾವು ಹೇಳ್ತಾರ ಅವರು, ಭಗವಂತನ ಚಿಂತೆ ಮಾಡೋರು ಯಾರು ಇಲ್ದಂಗಾಗ್ಯಾರ ಅಂತ ಹೇಳ್ತಾರ ಅವರು ಶರಣರು. ಮೊದಲು ಏನಿರ್ತದ್ರಿ ನಮಗ ಆಸೆ? ಬಡತನಕ್ಕೆ ಉಂಬುವ ಚಿಂತೆ. ಈಗೆಲ್ಲ ಒಬ್ಬೊಬ್ಬರಿಗೆ ಬಹಳ ಬಡತನ ಇರ್ತದ್ರಿ. ಅವ್ರು ಒಂದು ಹೊತ್ತು ಊಟ ಮಾಡ್ಬೇಕಾಗಿತ್ತು ಅಂದ್ರೆ ಅಷ್ಟು ಕಷ್ಟ ಪಡ್ತಿರ್ತಾರ ಅವರು. ಅದಕ್ಕ ಬಡತನಕ್ಕೆ ಉಂಬುವ ಚಿಂತೆ. ಅವ್ರು ಊಟದ ಬಿಟ್ಟನಂದ್ರ ಅರಿವಿ ಅಂತವ್ರು ಇರುವಲ್ವಾಕ, ಎಲ್ಲಾರ ಮಲಗವಲ್ರಾಕ, ಹೆಂಗ ಜೀವನ ನಡೆಸ್ಲಿ ಅವ್ರಿಗೆ ಏನಾಗಿರ್ತದ ಅಂದ್ರೆ ಮಧ್ಯಾಹ್ನದ ಊಟದ ಹೆಂಗಪ್ಪ, ಇನ್ನು ಈ ಮಕ್ಕಂಡೆ ಅದ್ರ ನಾಳೆ ಮುಂಜಾನೆ ಊಟದ ಹೆಂಗಂತ
ಅವ್ರಿಗೆ ಹಸುವಿನ ಚಿಂತೆ ಇರ್ತದ ಬರೇ. ಮತ್ತು ಹಸುವಿಂದ ತೀರಿತು ಅಂದ್ರೆ ಉಣಲಾದರೆ ಉಡುವ ಚಿಂತೆ. ಒಂದಿಷ್ಟು ಉಣ್ಣಾಕಾತು ಅಂದ್ರೆ ಮತ್ತೆ ಮನುಷ್ಯ ಹಂಗ ಸುಮ್ಮನೆ ಇರಲ್ರಿ. ಒಂದಿಷ್ಟು ಹಕ್ಕನ್ನಕ್ಕೆ ಬಟ್ಟೆ ಒಂದಿದ್ರು ಚಲೋ ಹಾಕಿತ್ತಲ್ಲ, ಚಲೋ ಬಟ್ಟಿ. ನಾವು ಉಣ್ಣಾಕಾತು ಇನ್ನು ಉಡಾಕಿದ್ರು ಚಲೋ ಹಾಕಿತ್ತಲ್ಲ ಅಂತ ಎಂತೈತಿದು ಮನುಷ್ಯನ ಜನ್ಮ. ಮತ್ತು ಉಡಾಕು ಸಿಕ್ತು. ಉಡಲಾದರೆ ಇಡುವ ಚಿಂತೆ. ನೋಡ್ರಿ, ಉಣ್ಣಾಕಾತು ಉಡಾಕಾತು ಒಂದಿಷ್ಟು ಕೂಡಿಟ್ರು ಚಲೋ ಆಕತ್ತಲ್ಲ ಅಂತೈತ್ರಿ. ಮತ್ತ ಆಮೇಲೆ ಮನುಷ್ಯನ ಜನ್ಮ ಒಂದಿಷ್ಟು ಕೂಡಿ ಇಟ್ಟು ಅಂದ್ರೆ ನೋಡ್ರಿ, ಇಡಲಾದರೆ ಹೆಂಡರ ಚಿಂತೆ. ಉಣ್ಣಾಕಾತ್ ಉಡಾಕಾತ್ ಒಂದಿಷ್ಟು ಹಣನ ಸಂಪಾದನೆ ಮಾಡಿದ. ಒಬ್ಬಕ್ಕೆ ಹೆಣ್ಮಗಳು ಹೆಂಡತಿ ಆದ್ರೆ ಚಂದ ಅಕ್ಕಿತ್ತಲ್ಲ ಅಂತೈತಿ ಮನುಷ್ಯ. ಅಂತೈತಿಲ್ರಿ. ಒಂದು ಸುಂದರವಾದಂತ ಒಂದು ಯುವತಿಯನ್ನು ನೋಡಿ ಮದುವೆ ಆಗ್ಬೇಕಂತ ಆಸೆ ಆಗ್ತದ. ಉಣ್ಣಾಕಾತ್ ಉಡಾಕಾತ್ ಹೆಂಡತಿ ಆತ. ಮತ್ತ ಮುಂದೆ ನೋಡ್ರಿ, ಹೆಂಡತಿ ಆಗಿಂದ ಹಂಗ ಸುಮ್ಮನೆ ಆತ. ಒಂದೆರಡು ಮಕ್ಕಳಾದ್ರೂ ಚಲೋ ಆಯ್ತು ಅಂತೈತಿ. ಮಕ್ಕಳಾತು ಅಂದ್ರೆ ಅಷ್ಟಕ್ಕ ಮುಗಿತನ್ರಿ. ಮಕ್ಕಳಾದರೆ ಬದುಕಿನ ಚಿಂತೆ. ಮಕ್ಕಳಾದ್ರೆ ಅಷ್ಟಕ್ಕ ಸುಮ್ಮನೆ ಆಗಿ ಬಿಟ್ಟು ಬಿಡ್ತೀರೇನ ನೀವು? ಇಲ್ಲ, ಮಕ್ಕಳಿಗೆ ಒಂದಿಷ್ಟು ಆಸ್ತಿ ಮಾಡ್ಬೇಕಲ್ಲ. 10 ಎಕರೆ ಹೊಲ ಹಿಡಿದ್ರೆ ಜೀವನ ಮಾಡಿ ಕಷ್ಟಪಟ್ಟು ದುಡೋದು. ಮಕ್ಕಳು ಆರಾಮಿಲ್ಲ ಅಂತ 10 ಎಕರೆ ಹೊಲ ಹಿಡಿತೀರಿ, ಒಂದು ಮನಿ ಕಟ್ಟಿಸ್ತೀರಿ, ಒಂದು ಕಾರ್ ಗಾಡಿ ತೊಗೊಂತೀರಿ. ಬದುಕಿನ ಚಿಂತೆ. ಮಕ್ಕಳು ಆರಾಮಿರ್ಲಿ ಅಂತ ಬದುಕಿನ ಚಿಂತೆ ಮಾಡಕ್ ಚಲೋ ಮಾಡಿದ್ರೆ ಮುಂದ ಬದುಕಾದರೆ ಕೇಳಿನ ಚಿಂತೆ. ನೋಡ್ರಿ, ಎಲ್ಲ ಆಗಿತ್ತು, ಎಲ್ಲ ಸಂಪಾದನೆ ಮಾಡಿ ಕೂಡಿಸಿಟ್ರಿ ಮಕ್ಕಳಿಗೆ. ಮುಂದೆ ಕೇಳಿನ ಚಿಂತೆ ಬರ್ತದ ನಿಮಗ. ಯಾಕೆ ಹೇಳ್ರಿ? ನೋಡು, ನನ್ನ ಮಕ್ಕಳಿಗೆ 10 ಎಕರೆ ಹೊಲ ಹಿಡ್ದೇನಿ, ಒಂದು ದೊಡ್ಡ ಬಂಗ್ಲಿ ಕಟ್ಸೇನಿ, ಒಂದು ಕಾರ್ ಗಾಡಿ ತೊಗೊಂಡೇನಿ, ಎಲ್ಲ ಮಾಡೇನಿ. ಮತ್ತು ಮಗ ಉಳಿಸ್ಕೊಂಡೋಗ್ತಾನೋ ಎಲ್ಲ ಹಾಳು ಮಾಡ್ತಾನೋ. ನೋಡ್ರಿ, ಒಬ್ಬೊಬ್ರ ಮಕ್ಕಳು ಹೆಂಗಿರ್ತಾವು ಅಂದ್ರೆ ತಂದೆ ಎಷ್ಟ ಆಸ್ತಿ ಮಾಡಿರುವಲ್ಲಕ ತಾನ ಸ್ವಂತ ದುಡಿದು ಮಾಡ್ಕೊಂತಾನ. ಒಂದೊಂದು ಮಕ್ಕಳು ಹಂಗಿರಲ್ರಿ. ತಂದೆ ಮಾಡಿದ್ದು ಅಳಿತಾವು, ತಾವು ಮಾಡಿದ್ದು ಅಳಿತಾವು, ಎರಡು ಒಂದಕ್ಕೆ ಕಳಿಸ್ಬಿಡ್ತಾವ. ಹೌದಿಲ್ರಿ? ಅವನ ಗಳಸೋದು ಭಾಳ ಕಷ್ಟ ಇರ್ತದ, ಗಳಿಸಿನ ಮ್ಯಾಗ ಉಳಿಸ್ಕೊಳೋದು ಭಾಳ ಕಷ್ಟ ಐತಿ. ಹೌದಾ ಇಲ್ರಿ? ಆ ಚಿಂತೆ ಮಾಡ್ತಾನ ಮನುಷ್ಯ. ಎಲ್ಲ ಮಾಡಿಟ್ಟೇನಿ, ಮಗ ಏನು ಉಳಿಸ್ಕೊಂಡು ಹೋಗ್ತಾನೋ ಎಲ್ಲ ಹಾಳು ಮಾಡ್ತಾನಂತ ಕೇಡಿನ ಚಿಂತೆ ಮಾಡಕಂತ. ಕೇಡಾದರೆ ಮರಣದ ಚಿಂತೆ. ನೋಡ್ರಿ, ಮಗ ಉಳಿಸ್ಕೊಂಡು ಹೋಗ್ತಾನೋ ಬಿಡ್ತಾನೋ ಅದು ಚಿಂತೆ ಮುಗೀತು. ನೋಡಪ್ಪ, ಇಷ್ಟೆಲ್ಲ ಮಾಡಿದೆ, ಹೊಂಟು ಬಿಟ್ಮೇಲೆ ನಾನ ಇನ್ನೂ ಒಂದಿಷ್ಟು ದಿನ ಇದ್ರು ಚಲೋ ಆಕ್ಕಿತ್ತಲ್ಲ ಅಂತ. ನೋಡ್ರಿ, ಮರಣದ ಚಿಂತೆ ಬಂದಾಗ ಹಿಂಗ ಹೊಂಟು ಬಿಟ್ಮೇಲೆ ಇನ್ನೂ ಒಂದಿಷ್ಟು ದಿನ ಇದ್ದಿದ್ರು ಚಲೋ ಆಕ್ಕಿತ್ತಲ್ಲ ಅಂತಾನ ಮನುಷ್ಯ. ಇಷ್ಟೆಲ್ಲ ಚಿಂತೆ ಮಾಡ್ತಾನ. ಶಿವನ ಚಿಂತೆಯನ್ನ ಒಬ್ಬರೂ ಮಾಡಲ್ಲ ಅನ್ನುವಂತ ಒಂದು ವಿಚಾರವನ್ನ ಹೇಳ್ತಾರೆ. ನಾವು ಏನು ಮಾಡಬೇಕಾಗೈತಿ ಅಂದ್ರ ನೋಡ್ರಿ, ಚಿಂತೆಯನ್ನ ಮಾಡೋದು ಬಿಟ್ಟು ಭಗವಂತನ ಚಿಂತನೆಯನ್ನ ಇವತ್ತು ನಾವು ಮಾಡ್ಬೇಕಾಗೈತಿ. ನೋಡ್ರಿ, ಚಿಂತೆ ನಮ್ಮನ್ನ ಹೇಗೆ ಮಾಡ್ತದ ಅಂದ್ರ ಚಿತೆ ಸತ್ತಾಗ ಸುಡುತ್ತ ನಮ್ಮನ್ನ. ಹೌದಿಲ್ರಿ? ಚಿತೆ ನಮ್ಮನ್ನ ಸತ್ತಾಗ ಸುಡುತ್ತು, ಚಿಂತಿ ಇದ್ದಾಗ ಸುಡುತ್ತ ನಮ್ಮನ್ನ. ಸುಡುತ್ತಿಲ್ರಿ, ಒಳಗ ಕುದ್ದು ಸಣ್ಣ ಆಗ್ತೇವೆ ನಾವು. ಅದು ಸತ್ತಾಗ ಮುಗೀತು, ಅದು ಬೇರೆ, ಅದೆಲ್ಲ ಮುಗಿದು ಬಿಟ್ಟಿರ್ತೈತೆ, ಅದು ಏನಾದ್ರೂ ನಡೀತಿರ್ತೈತಿ. ಆದ್ರೆ ಚಿಂತೆ ಹಂಗಲ್ರಿ, ನಮ್ಮನ್ನ ಇದ್ದಾಗ ಸಣ್ಣ ಮಾಡುತ್ತದ ಒಳಗ. ಅದಕ್ಕೆ ಚಿಂತೆ ಮಾಡೋದು ಬಿಟ್ಟು ಭಗವಂತನ ಚಿಂತನೆಯನ್ನ ನಾವು ಮಾಡ್ಬೇಕಾಗ್ತದ. ಅದಕ್ಕ ಸಿದ್ಧಯ್ಯ ಪುರಾಣಿಕರು ಒಂದು ಮಾತನ್ನ ಬರೀತಾರೆ. ಭಗವಂತನ ನಾಮಸ್ಮರಣೆ ಮಾಡೋಣದರಿಂದ, ಭಗವಂತನ ಪೂಜೆಯನ್ನ ಮಾಡೋಣದರಿಂದ, ಭಗವಂತನ ಧ್ಯಾನವನ್ನ ಮಾಡೋಣದರಿಂದ ಭಗವಂತನಿಗೆ ಒಳ್ಳೇದಾಗ್ತದವೋ ನಮಗೆ ಒಳ್ಳೇದಾಗ್ತದ? ಉತ್ತರ ಕೊಡ್ರಿ. ಯಾರಿಗೆ ಒಳ್ಳೇದಾಕೈತ್ರಿ? ನಾವು ದೇವ್ರನ್ನ ಪೂಜೆ ಮಾಡಿ ಅತ್ತಗ ಮಂಗಳಾರತಿ ಮಾಡಿ ಒಂದಿಷ್ಟು ನೈವೇದ್ಯ ಮಾಡಿಬಿಟ್ವಿ ಅಂದ್ರೆ ಅದಕ್ಕೆ ಭಾಳ ಚಲೋ ಆಗಿಬಿಡ್ತಾನ? ಅದಕ್ಕೂ ಚಲೋ ಆಗಂಗಿಲ್ಲ. ಅದನ್ನ ಪೂಜೆ ಮಾಡೋದ್ರಿಂದ ನಮಗೂ ಚಲೋ ಆಗ್ತದ. ಅದಕ್ಕೆ ಸಿದ್ಧಯ್ಯ ಪುರಾಣಿಕರು ಹೇಳ್ತಾರ, ಹಸುವಿಗೆ ಹತ್ತಿಯ ಕಾಳನ್ನು ತಿನ್ನಿಸುವುದು ಹೆಚ್ಚು ಹಾಲು ಕೊಡಲೆಂದಲ್ಲದೆ ಹಸುವಿನ ಮೇಲಿನ ಮಮಕಾರದಿಂದಲ್ಲವಯ್ಯ.
ಹಣ್ಣಿನ ತೋಟಕ್ಕೆ ಬೇಲಿಯನ್ನಿಕ್ಕುವುದು ಹಣ್ಣು ಉಳಿಯಲೆಂದಲ್ಲದೆ ಮರಗಳ ಮೇಲಿನ ಮರುಕದಿಂದಲ್ಲವಯ್ಯ. ಮತ್ತು ಕೊನೆಯದಾಗಿ ಹೇಳ್ತಾರೆ ಅವರು, ನಾನು ನಿಮ್ಮ ನೆನೆಯುವುದು ನಿನಗಾಗಿ ಅಲ್ಲ ನನಗಾಗಿ ಅಯ್ಯ ಅಂತ ಹೇಳ್ತಾರೆ ಅವರು. ನೋಡ್ರಿ, ಹಸುವಿಗೆ ಹತ್ತಿಯ ಕಾಳನ್ನು ತಿನ್ನಿಸುವುದು ಹೆಚ್ಚು ಹಾಲು ಕೊಡಲೆಂದಲ್ಲದೆ ಹಸುವಿನ ಮೇಲಿನ ಮಮಕಾರದಿಂದಲ್ಲವಯ್ಯ. ಈಗ ಎಲ್ಲ ರೈತರಾಗಿರಿ ನೀವು, ಆಕಳಿಗೆ ಹಸಿ ಹುಲ್ಲು ಹಾಕ್ತೀರಿ, ಹತ್ತಿ ಕಾಳು ಇಡ್ತೀರಿ, ಮತ್ತೆ ನುಚ್ಚಿಡ್ತೀರಿ, ಮತ್ತೇನೇನೋ ಪುಟ್ ಇಡ್ತೀರಿ. ಆ ಎಲ್ಲ ಪೌಷ್ಟಿಕ ಆಹಾರವನ್ನ ಆಕಳ ತಿಂದು ಅದು ದಷ್ಟ ಪುಷ್ಟ ಆಗಲಿ, ಅದರ ದೇಹ ಆರೋಗ್ಯದಿಂದ ಇರಲಿ, ಅದು ತಿಂದು ಬಹಳ ಆರಾಮ ಚಂದ ಇರ್ಲಿ ಅಂತ ಇಡ್ತೀರೋ, ಅದೇನು ಹಾಲು ಹೆಚ್ಚಿಗೆ ನೀಡ್ಲಿ ಅಂತ ಇಡ್ತೀರೋ ನೀವು? ಏನ್ ಮಾಡ್ತೀರಿ? ಮತ್ತು ಬಗಾನದ ಹಾಲು ಕಡಿಮೆ ಕೊಡೋದಿತ್ತಂದ್ರೆ ಮರನೇ ದಿನ ಮುಗೀತದ್ರ ಕಳಿಸೇ ಬಿಡೋದ. ಹೌದಾ ಇಲ್ರಿ? ನಮ್ದು ಪ್ರೀತಿ ಆಕಳ ಹಸಿರು ಹುಲ್ಲು ತಿಂದು, ಹತ್ತಿ ಕಾಳು ತಿಂದು, ನಾವಿಡೋ ಪುಟ್ಟು ತಿಂದು, ನುಚ್ಚು ತಿಂದು ಅದು ಬಹಳ ಚಂದ ಇರ್ಲಿ, ಆರೋಗ್ಯಯುತವಾಗಿ ಅದು ಬಹಳ ಚಂದ ಬಾಳಲಿ ಅಂತ ನಾವು ಇಡಂಗಿಲ್ಲ. ಅದು ನಮ್ಗೆ ಹಾಲು ಹೆಚ್ಚಿಕೊಳ್ಳಿ ಅಂತ ಹಾಲಿನ ಮ್ಯಾಗನ ಆಶೆ ಸಂಬಂಧ ನಾವು ಮಾಡ್ತೇವೆ. ಇಲ್ಲಾಂದ್ರೆ ಅದನ್ನ ಜೋಪಾನ ಮಾಡಲ್ಲ. ನಾವು ಮಾಡ್ತೀರನ್ರಿ? ಇಲ್ಲ. ಯಾಕೆ ನಾವು ಮಾತು ಹಿಂಡಾವಲ್ ತಡಿ ಮಾರಕ್ಕೆ ಕೊಡ್ಬೇಕು, ಮಾರಕ್ಕೆ ಕೊಟ್ಟು ಬಿಡ್ತೀರಿ. ಹಾಲು ಹೆಚ್ಚಿಗೆ ಕೊಡ್ತೇವೆ ಅಂದ್ರೆ ಉಳಿತದೆ ಅದು ಮನ್ಯಾಗ, ಇಲ್ಲಾಂದ್ರೆ ಮುಗಿತಂದಂಗ ಅದ್ರ. ಮತ್ ನೋಡ್ರಿ, ಹಣ್ಣಿನ ತೋಟಕ್ಕೆ ಬೇಲಿಯನ್ನಿಕ್ಕುವುದು ಹಣ್ಣು ಉಳಿಯಲೆಂದಲ್ಲದೆ ಮರಗಳ ಮೇಲಿನ ಮರುಕದಿಂದಲ್ಲವಯ್ಯ. ಈಗ ಮಾವಿನ ಹಣ್ಣಿನ ತೋಟ ಐತಿ, ಇಲ್ಲೆಲ್ಲ ಬಾಳ್ರಿ ಮಾವಿನ ಹಣ್ಣಿನ ತೋಟ ಅದಾವಿಲ್ರಿ ಇಲ್ಲಿ. ಈಗ ಮಾಲೀಕರು ನೋಡ್ಬೇಕ್ರಿ ಅವ್ರನ್ನ. ಅದು ಮೊದಲ ಏನು ಹಣ್ಣು ಕಾಯಿ ಬಿಡ್ಲಾರ್ದ ಸಂದರ್ಭದೊಳಗ ಎಲ್ಲಿ ಬೇಕು ಅಲ್ಲೇ ತಾರಿರ್ತಾವ. ಹಣ್ಣಿನ ತೋಟದೊಳಗ ಎಲ್ಲ ಬೈಲ ಇರ್ತದ. ಅವಾಗ ಹೊಲದ ಕಡೆ ಲಕ್ಷ್ಯನ ಕೊಡಲ್ಲ ಅವರು. ಆ ಗಿಡ ಹೆಂಗ ಅದಾವು, ಅದನ್ನ ಯಾರು ಎಬ್ಕೊಂಡು ಹೋಗ್ಯಾರೋ ಯಾರು ನೋಡಂಗಿಲ್ಲ. ಅವನು ಯಾವಾಗ ನೋಡ್ತಾರಂದ್ರ ಅದೇನು ಮಾವಿನ ಹಣ್ಣಿನ ತೋಟದೊಳಗ ಗಿಡಗಳು ಒಂದಿಷ್ಟು ಹೂ ಬಿಟ್ಟು ಒಂದಿಷ್ಟು ಕಾಯಿ ಹಿಡ್ಕೊಂಡು ಯಾವಾಗ ಹಣ್ಣು ಆಗಾಕ ಪ್ರಾರಂಭ ಆಗ್ತಾವಲ್ಲ ಅವಾಗ ಬರ್ತಾನ್ರಿ ಮಾಲೀಕ, ಹೊಲದ ಮಾಲೀಕ ಬಂದು ಏನ್ ಮಾಡ್ತಾನಂದ್ರೆ ಬೇಲಿ ಹಚ್ತಾನ. ಸುತ್ತವರದ ಬೇಲಿ ಹಚ್ತಾರಿಲ್ರಿ, ಎಲ್ಲಿ ದಾರಿ ಪಾರಿ ಇದ್ರ ಮೊದಲು ಅದನ್ನ ಬಂದ ಮಾಡ್ತಾನ. ಯಾಕೆ ಬಂದ ಮಾಡ್ತಾನ್ರಿ? ಏನ್ ಯಾರ ಗಿಡ ಎಬ್ಕೊಂಡು ಹೋಗ್ತಾರ, ಗಿಡ ಕಡ್ಕೊಂಡು ಹೋಗ್ತಾರ ಅಂತ ಹಚ್ತಾನ? ಗಿಡ ಎಬ್ಕೊಂಡು ಹೋಗ್ತಾರ, ಗಿಡ ಕಡ್ಕೊಂಡು ಹೋಗ್ತಾರಂತ ಬೇಲಿ ಹಚ್ಚಂಗಿಲ್ಲ. ಅದ್ರೊಳಗೆ ಏನು ಹಣ್ಣು ಬಿಟ್ಟಿದ್ವಲ್ಲ ಆ ಹಣ್ಣನ್ನ ಯಾರು ಒಯ್ಬಾರ್ದಂತ ಬೇಲಿ ಹಚ್ತಾನ. ಹೊರತಾಗಿ ಆ ಹಣ್ಣಿನ ಗಿಡದ ಮ್ಯಾಗ ಅವಂಗ ಪ್ರೀತಿ ಇಲ್ಲ. ನೋಡ್ರಿ, ಆ ಹಣ್ಣು ಕೊಡದ ಗಿಡ ಅದ್ರ ಮ್ಯಾಗ ಅವನು ಪ್ರೀತಿ ಇಲ್ಲ, ಅದ್ರೊಳಗೆ ಬಿಡುವಂತ ಹಣ್ಣಿನ ಮೇಲೆ ಪ್ರೀತಿ ಮಾಡ್ತಾನ ಮನುಷ್ಯ. ಮನುಷ್ಯಾಗ ನೋಡ್ರಿ ಲಾಭ ಬೇಕು, ಒಟ್ಟು ಲಾಭ ಇತ್ತು ಮಾಡ್ತಾನ, ಲಾಭ ಇಲ್ಲ ಅಂದ್ರೆ ಮುಗೀತು. ಇದನ್ನ ಬಿಟ್ಟು ಇನ್ನೊಂದು ಮಾಡ್ತಾರಿಲ್ರಿ. ಒಟ್ಟು ಲಾಭ ಬೇಕು ನಮಗೆ ಅಂದಾಗ ನಾವು ಮಾಡ್ತೇವೆ ಅದನ್ನ. ಮತ್ತೆ ಹೇಳ್ತಾರ ಅವರು, ನಾನು ನಿನ್ನ ನೆನೆಯುವುದು ನಿನಗಾಗಿ ಅಲ್ಲ ನನಗಾಗಿ ಅಯ್ಯ ಅಂತ ಹೇಳ್ತಾರ. ಈಗ ಭಗವಂತನ ನಾವು ಅಷ್ಟೆಲ್ಲ ಪೂಜೆ ಮಾಡೋದು, ಹೋಮ ಮಾಡೋದು, ನವಗ್ರಹ ಪೂಜೆ ಮಾಡೋದು, ರುದ್ರಾಭಿಷೇಕ ಮಾಡೋದು, ಏನೋ ದೇವರಿಗೆ ಬಹಳ ಚಲೋ ಆಗಲಿ, ದೇವ್ರಿಗೆ ಇದಾಗಲಿ ಅಂತ ಮಾಡ್ತೇವನ, ನಮಗ ಚಲೋ ಆಗಲಿ ಅಂತಂದ ಮಾಡೋದು ನಾವು. ಹಿಂಗ ನಾವ್ ಏನ್ ಮಾಡ್ತೇವೆ ಅಂದ್ರ ನಮಗೂ ಒಳ್ಳೇದಾಗಲಿ ಅಂತ ಮಾಡ್ತೇವೆ, ಹೊರತಾಗಿ ಭಗವಂತನಿಗೆ ಒಳ್ಳೇದಾಗಲ್ಲ ಅಂತ ನಾವ್ ಯಾವತ್ತು ಭಗವಂತ ಒಳ್ಳೇದಾಗತ್ತ ಮಾಡಲ್ಲ. ನಮ್ಮ ಒಳ್ಳೇದಕ್ಕೆ ನಾವು ಮಾಡ್ತೀವಿ. ಅದಕ್ಕ ಭಗವಂತನ ನಾಮಸ್ಮರಣೆಯನ್ನ, ಭಗವಂತನ ಪೂಜೆಯನ್ನ ನಾವು ಮಾಡಬೇಕಾಗ್ತದ. ಇನ್ನ ಸಂಗೀತದೊಂದಿಗೆ ಮತ್ತೆ ನಮ್ಮ ಒಂದು ಆಧ್ಯಾತ್ಮಿಕ ಪುರಾಣವನ್ನ ಮತ್ತೆ ಪ್ರಾರಂಭ ಮಾಡೋಣ.
ಅಜ್ಞಾನದಿಂದಲೇ ಸೋರುತ್ತಿರುವುದು ಮನೆಯ ಮಾಡಿ ಅಜ್ಞಾನದಿಂದಲೇ ಸೋರುತ್ತಿರುವುದು ಅಜ್ಞಾನದಿಂದಲೇ ಸೋರುತ್ತಿರುವುದು ಮನೆಯಗೆ ದಾರುಗಟ್ಟಿ ಮಾಳ್ಪರಿಲ್ಲ ಸೋರುತ್ತಿರುವುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲ ಕಾಳಕತ್ತಲದೊಳಗೆ ನಾನು ಕಾಳಕತ್ತಲದೊಳಗೆ ನಾನು ಮೇಲಕೇರಿ ಮೆತ್ತಲಾರದೆ ಸೋರುತ್ತಿರುವುದು ಮನೆಯ ಮಾಳಿ ಅಜ್ಞಾನದಿಂದಲೇ ಸೋರುತ್ತಿರುವುದು ಮನೆಯ ಮಾಳಿ ಮುರುಕ ಕಲೆಯು ಹುಳುಕು ಜಂಡಿ ಕರೆದು ಸರಿದು ಕೀಲಗೆರಿದು ಮುರುಕ ಕಲೆಯು ಹುಳುಕು ಜಂಡಿ ಕರೆದು ಸರಿದು ಕೀಲಗೆರಿದು ಹತ್ತು ಚಪ್ಪರ ತೀರ ಕಿಂಡಿ ಹತ್ತು ಚಪ್ಪರ ತೀರ ಕಿಂಡಿ ಮೇಲ ಕೇರಿ ಕತ್ತಲಾರ ಸೋರುತ್ತಿರುವುದು ಮನೆಯ ಮಾಳಿ ಅಜ್ಞಾನದಿಂದಲೇ ಸೋರುತ್ತಿರುವುದು ಮನೆಯ ಮಾಳಿ ಮೇಲಿನ ಕರಟಿ ಕಸವು ಮೃತಿಯ ಭಾವ ಇರುವೆ ಮುಕ್ತಿ ಮೇಲಿನ ಕರಟಿ ಕಸವು ಮೃತಿಯ ಭಾವ ಇರುವೆ ಮುಕ್ತಿ ಅಳಿಲು ಮಳೆಯು ತಿಳಿಲು ಮಣ್ಣು ಅಳಿಲು ಮಳೆಯು ತಿಳಿಲು ಮಣ್ಣು ಒಳಗೆ ಒಳಗೆ ಏಕವಾಗಿ ಸೋರುತ್ತಿರುವುದು ಮನೆಯ ಮಾಳಿ ಅಜ್ಞಾನದಿಂದಲೇ ಸೋರುತ್ತಿರುವುದು ಮನೆಯ ಮಾಳಿ ಕಾಂತಿ ಕೇಳಿ ಹುಟ್ಟಿ ಮಳೆಯು ಮೇಘರಾಜ ಮೇಲಗೇರಿ ಕಾಂತಿ ಕೇಳದೆ ಹುಟ್ಟಿ ಮಳೆಯು ಮೇಘರಾಜ ಮೇಲಗೇರಿ ತೀರ ಶಿಶುವಿನಾಳದಿ ಜನ ತೀರ ಶಿಶುವಿನಾಳದಿ ಜನ ರಾಮ ತಿಳಿದು ಬಂದು ನೋಡ ಸೋರುತ್ತಿರುವುದು ಮನೆಯ ಮಾಳಿ ಜ್ಞಾನದಿಂದಲೇ ಸೋರುತ್ತಿರುವುದು ಮನೆಯ ಮಾಳಿ ದಾರುಗಟ್ಟಿ ಮಾಳ್ಪರಿಲ್ಲ ಸೋರುತ್ತಿರುವುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲ ಕಾಳೇರಿ ಮೆತ್ತಲಾರದೆ ಸೋರುತ್ತಿರುವುದು ಮನೆಯ ಮಾಳಿ ಅಜ್ಞಾನದಿಂದಲೇ ಸೋರುತ್ತಿರುವುದು ಮನೆಯ ಮಾಳಿ ಅಜ್ಞಾನದಿಂದಲೇ ಸೋರುತ್ತಿರುವುದು ಮನೆಯ ಮಾಳಿ ಆಗಿಬಿಟ್ಟಾವ ಅಂದ್ರೆ ಈಗ ಹಿಂಗ ಒಂದು ಸಲ ಹುಬ್ಳಿಯಿಂದ ಹೊಂಟಿದ್ವಿ ರೀ ನಾವು ಊರ ಕಡೆ ನಮ್ಮೂರ ಕಡೆಗೆ ಹೊಂಟಿದ್ವಿ ಹೋಗುವಂತ ಸಂದರ್ಭದೊಳಗೆ ಒಂದು ಹಳ್ಳಿ ಒಳಗೆ ಹಾಸಿ ಹೊಂಟಿದ್ವಿ ಒಬ್ಬ ಹೆಣ್ಮಗಳು ರೀ ರಾತ್ರಿ 12 ಗಂಟೆ ಆಗೈತಿ ರಾತ್ರಿ 12 ಗಂಟೆ ಆಗೈತಿ ಏನು ಹಂಗ ರೋಡ್ನಾಗ ಹೊಂಟಿದ್ವಿ ಒಂದು ಓಣಿ ಒಳಗೆ ಕಾರ ಗಾಡಿ ತೊಗೊಂಡು ಎಮ್ಮಿ ಪೂಜೆ ಮಾಡತ್ತಿದ್ಲು ರೀ ಆಕಿ ಹಂಗ ನೋಡ್ಬೇಕ್ರಿ ಅದಕ್ಕೆ ಜಳಕ ಮಾಡಿಸಿದ್ಲು ನಾವು ನೋಡಕ್ ನಿಂತ್ಕೊಂಡ ಬಿಟ್ವಿ ಏನೈತೆ ತಡಿದು ನೋಡ್ಬೇಕಂತ ಹಂಗ ದೂರದೊಳಗೆ ನಿಂತು ನೋಡಕ್ ಅಂತಿದ್ವಿ ಜಳಕ ಮಾಡಿಸಿದ್ಲು ಆ ಎಮ್ಮಿ ಮೈ ಒರೆಸಿದ್ಲು ಅದಕ್ಕೇನು ನೋಡ್ಬೇಕ್ರಿ ಪೂಜೆ ಮಾಡಕ್ ಚಲೋ ಮಾಡಿದ್ಲು ಮತ್ತೆ ಪೂಜೆ ಮಾಡಿ ಒಂದು ಹೂವಿನ ಸರ ಹಾಕೇ ಬಿಟ್ಲು ಕೊಳ್ಳಾಗ ಹೂವಿನ ಸರ ಹಾಕಿದ್ಲು ಒಂದು ಚುಲೋದ್ರಿ ಪೀತಾಂಬರ ಹಾಕಿದ್ಲು ಅದ್ರ ಬೆನ್ ಮೇಲೆ ಹಿಂಗ ಕಾಲಿಗೆ ಗೆಜ್ಜಿ ಕಟ್ಟಿದ್ಲು ಎಮ್ಮಿಗೆ ನಾವು ನೋಡಾಕಂತಿದ್ವಿ ನೋಡ್ರಿ ಆಕಳು ಪೂಜೆ ಮಾಡೋದು ನೋಡೇವಿ ಹೌದಾ ಇಲ್ರಿ ಹಿಂಗ ಆಕಳು ಪೂಜೆ ಮಾಡೋದು ನೋಡೇವಿ ಇದೇನಪ್ಪ ಹೊಸದ ನಾವ ನೋಡಿಲ್ಲ ಅದನ್ನ ಎಮ್ಮಿ ಪೂಜೆನ ಇದು ಯಾವ ಪೂಜೆ ಇದ್ದಿತ್ತು ಅಂತ ನಮಗೂ ಗೊತ್ತಿಲ್ಲ ಅದು ಯಾವ ಪೂಜೆನ ಎಮ್ಮಿ ಪೂಜೆ ಮಾಡತ್ತಿದ್ಲು ಆಯ್ತು ತಡಿ ಅಂತ ನಿಂತ್ಕೊಂಡು ನೋಡಿದ್ವಿ ಏನು ನೋಡ್ಬೇಕು ಹಂಗ ಇವತ್ತಿನ ಹಚ್ಚಿದ್ಲು ಕುಂಕುಮನ ಹಚ್ಚಿದ್ಲು ಅಕ್ಕಿ ಕಾಳ ಹಾಕಿದ್ಲು
ಉದುನ್ ಕಡ್ಡಿನ ಬೆಳಗ್ಗೆ ಹಂಗ ಉದ್ದಕ್ಕೆ ನಮಸ್ಕಾರನು ಮಾಡೇ ಬಿಟ್ಲು. ಭಾಳ ಮಾಡಿ ಇದು ಹಾಲು ಕೊಡ್ಬೋದು ಅಂತ ಅನ್ಕೊಂಡ್ವಿ ನಾವು. ಮತ್ತು ಇಷ್ಟೆಲ್ಲ ಪೂಜೆ ಮಾಡತ್ತ ಅಂದ್ರೆ ಭಾಳ ಹೆಚ್ಚು ಕೊಡುತ್ತೋ ಅಂತ ನಾವು ಅನ್ಕೊಂಡಿದ್ವಿ. ಅನ್ಕೊಂಡು ಕಾರ್ ಗಾಡಿ ಬಿಟ್ಟು ತಳಗೆ ಇಳ್ದ ಬಿಟ್ಟಿವಿ. ಕೇಳ್ಬೇಕು ಕುತೂಹಲ ನಮಗ. ಮತ್ತು ಎಮ್ಮಿ ಪೂಜೆ ಮಾಡತ್ತಾರ ಅಂದ್ರೆ ಎದ್ರ ಸಂಬಂಧ ಮಾಡ್ತಾರ ಕೇಳ್ಬೇಕಲ್ಲ ನಾವು. ಇಳಿದು ಬಂದು ಯವ್ವ ರಾತ್ರಿ 12 ಆಗೈತಿ ಟೈಮು, ಎಲ್ಲ ಕತ್ಲ ಸಮಯ, ಬೆಳಿಗ್ಗೆ ಅಲ್ಲ. ಇಷ್ಟೆಲ್ಲ ಇದನ್ನು ತೊಳೆದು ಇದಕ್ಕೆ ಪೂಜೆ ಮಾಡಿ ಹೂವಿನ ಸರ ಹಾಕಿ ಮೈ ಮ್ಯಾಗ ಒಂದು ಪೀತಾಂಬರ ಬಟ್ಟೆಯನ್ನು ಹಾಕಿ ಕಾಲಿಗೆ ಗೆಜ್ಜಿ ಹಾಕಿ ಇಷ್ಟೆಲ್ಲ ಪೂಜೆ ಮಾಡತ್ತಿಯಲ್ಲ, ಇದು ಭಾಳ ಮಾಡಿ ಒಂದು 10 ಲೀಟರ್ ಹಾಲು ಹಿಂಡುತ್ತಾನೆ ಇದು ಅಂದೆ. ಇಲ್ರಿ ಅಪ್ಪರ ಅದು ಬೇರೆ ಐತ್ರಿ ಅಂದ್ಲಕ್ಕೆ. ನೋಡ್ರಿ ಏನೈತಿ ಹೇಳ್ರಿ, ನಮಗೂ ಒಂದಿಷ್ಟು ಗೊತ್ತಾಗಬೇಕಲ್ರಿ ಯಾಕೆ ಪೂಜೆ ಮಾಡತ್ತೀರಿ ಅನ್ನೋದು ಹೇಳ್ರಿ ಅಂತ ನಾವು ಕೇಳಿದ್ವಿ. ಇಲ್ರಿ ಅಪ್ಪರ ಬೇರೆ ಐತಿ. ಇಲ್ಲ ಹೇಳಬೇಕಂತ ನಾನು ಗಂಟ ಬಿದ್ದು ಬಿಡ್ಲಿಲ್ಲ. ಅವಾಗ ಅಂತಾಳಕಿ, ಇಲ್ರಿ ಅಪ್ಪರ ನಮ್ಮ ಅತ್ತಿನ 4 ಬರ ಎತ್ತೆತ್ತು ಒಗಳೈತಿದು, ಇನ್ನೂ 4 ಸಲ ಎತ್ತೆತ್ತು ಹೋಗಿಲ್ಲ ಅಂತ ನಾ ಈ ಪೂಜೆ ಮಾಡತ್ತೇನಂತ. ನೋಡ್ರಿ ಸಸಿ ಮಾಡಕಂತಿದ್ ಕೆಲಸ ಇದು. ಅತ್ತಿನ ಎತ್ತೆತ್ತು ಹೋಗಿಬೇಕಂತ್ರಿ, ಅದಕ್ಕೆ ಎಮ್ಮಿ ಪೂಜೆ. ಅದಕ್ಕೆ ಮಾಡೋದ ಪೂಜೆನ ಎಮ್ಮಿದು. ನಮ್ಮ ಭಕ್ತಿ ಹಿಂಗಾಗ್ಬಿಟ್ಟಾವ ಈಗಲ್ಲ. ಅದಕ್ಕೆ ಭಗವಂತನನ್ನ ಭಕ್ತಿಯಿಂದ ನಾವು ಪೂಜೆ ಮಾಡಬೇಕಾಗ್ತದೆ. ಭಕ್ತಿ ಅಂದ್ರ ಪ್ರೀತಿ, ಮತ್ತೇನೋ ಅಲ್ಲ. ಭಕ್ತಿ ಅಂದ್ರ ಪ್ರೀತಿ. ಭಗವಂತನ ಮೇಲೆ ನಾವು ಪ್ರೀತಿಯನ್ನ ಇಡಬೇಕು, ಆತನನ್ನ ನಂಬಬೇಕು, ನಂಬಿ ನಾವು ನಡಿಬೇಕು. ಆತನಿಗ ಯಾವಾಗ ನಾವು ನಡ್ಕೊಳ್ತೇವೋ ಆತನಿಂದ ನಾವು ಪಡ್ಕೊಳ್ತೇವೆ. ಅವಾಗ ಮತ್ ನಾವು ನಡ್ಕೊಳ್ಳೋದನ ನಮ್ಮ ಲಕ್ಷ್ಯ ಆತನ ಕಡೆ ಇಲ್ದನ ಆತನ ಲಕ್ಷ್ಯ ನಮ್ಮ ಮ್ಯಾಗ ಹೆಂಗ್ ಬೀಳ್ತದ್ರಿ? ಸಾಧ್ಯ ಐತನ? ಈಗ ಮಣ್ಣ ಬಸವೇಶ್ವರ ಅದಾನ ನೋಡ್ರಿ, ಶಿವನ ದೇವಾಲಯದೊಳಗ ನಂದಿ ಯಾವ ಕಡೆ ಇರ್ತದ? ಶಿವನ ಕಡೆ ಮುಖ ಮಾಡಿ ಕುಂತಿರ್ತದ ಇಲ್ರಿ? ಅದ ಕುಂತಿರ್ತೈತಿಲ್ಲ ಮಣ್ಣ ಬಸವಣ್ಣ. ಯಾಕ ಕುಂತಿರ್ತದವ್ರಿ? ಸದಾವಕಾಲ ಆತನ ಒಂದು ಸ್ಥಳದೊಳಗ ಇರ್ಲಿಕ್ಕೆ ಬಯಸ್ತಾನ ಆತ. ಅಂದ್ರ ಅಲ್ಲಿ ಇದ್ವಿ ಅಂತಂದ್ರ ಪಾವನನ ನಮ್ಮ ಜನ್ಮ. ಸದಾವಕಾಲ ಒಂದು ಪುಣ್ಯಕ್ಷೇತ್ರದೊಳಗೆ ಇರಬೇಕಂದ್ರ, ಗುರುವಿನ ಒಂದು ಸನ್ನಿಧಾನದೊಳಗೆ ಇರಬೇಕು ಅಂದ್ರ ಅವರ ಜನ್ಮ ಪಾವನನ ಆಗ್ತದ. ಹೆಂಗ ಮಣ್ಣ ಬಸವಣ್ಣ ಶಿವನ ಒಂದು ಎದುರುಗಡೆ ಸದಾವಕಾಲ ಆತನನ್ನ ನೋಡ್ಕೊಂತ ಹೇಗಿರ್ತಾನಲ್ಲ, ಹಂಗ ಸದಾವಕಾಲ ನಿಮ್ಮ ಮುಖ ಯಾವ ಕಡೆ ಇರ್ಬೇಕಂದ್ರ ಮಣ್ಣ ಬಸವಣ್ಣ ಹೆಂಗ ಭಗವಂತನ ಕಡೆ ಮುಖ ಮಾಡಿ ಕುಂತಿರ್ತಾನಲ್ಲ, ಹಂಗ ನೀವು ಸದಾವಕಾಲ ಭಗವಂತನ ಕಡೆ ಮುಖ ನೋಡ್ಕೊಂಡು ಕುಂತಿರ್ಬೇಕು. ನೀವು ಬರೀ ಸಂಸಾರನ ನೋಡ್ಕೊಂತ ಕುಂತ್ರಿ ಅಂದ್ರೆ ಮುಗೀತು, ನಿನ್ನ ನೋಡಂಗೇ ಇಲ್ಲ ಭಗವಂತ. ಯಾವಾಗ ನಾವು ಆತನನ್ನ ನೋಡ್ತೇವೆ, ಯಾವಾಗ ನಮ್ಮ ಮನಸ್ಸನ್ನ ಆತನ ಕಡೆ ನಾವು ಹರಿಸ್ತೇವೋ ಅವಾಗ ಆತ ನಮಗ ಆಶೀರ್ವಾದ ಮಾಡ್ತಾನ, ನಾವು ಬೇಡಿದ್ದನ್ನ ಕೊಡ್ತಾನ. ಅದಕ್ಕೆ ಹೇಳ್ತಾರ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷವು ಅಮೃತವಾವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ. ನೋಡ್ರಿ, ನೀನೊಲಿದರೆ ಕೊರಡು ಕೊನರುವುದಯ್ಯ. ನೋಡ್ರಿ, ಈಗ ಕೊರಡು ಕೊಡ್ಡ ಅಂತ ಕರಿತೀರಲ್ಲ ನೀವು. ಕೊಡ್ಡ ಅಂದ್ರ ಈಗ ಗಿಡದಿಂದ ಬೇರ್ಪಡಿಸಿದಂತಹ ಒಂದು ಕಟ್ಟಿಗೆಯ ಭಾಗ, ಕಟ್ಟಿಗೆಯ ತುಂಡು. ನೋಡ್ರಿ, ಅದು ಒಣಗಿ ಬಿಟ್ಟಿರ್ತದ ಎಲ್ಲ. ಗಿಡದಿಂದ ಬೇರ್ಪಡಿಸಿದ್ವಿ ಒಂದು ಬಡ್ಡಿಯನ್ನ ಅಂದ್ರ ಅದು ಒಣಗ್ತದ ಇಲ್ರಿ? ಏನ್ ಹಸಿರ ಇರ್ತದನ ಕಾಯಮ್ಮ? ಇಲ್ಲ, ಒಣಗ್ತದ. ಗಿಡದಿಂದ ಯಾವಾಗ ಬೇರ್ಪಡ್ತೋ ಅವಾಗ ಅದು ಒಣಗಿ ಬಿಡ್ತದ. ಭಗವಂತನ ದೃಷ್ಟಿ ಅಂತಹ ಒಂದು ಕೊಡ್ಡದ ಮ್ಯಾಗ ಅಂತ ಒಂದು ಕಟ್ಟಿಗೆ ಮೇಲೆ ಬಿತ್ತು ಅಂದ್ರ ಅದು ಚಿಗುರ್ತದ ಅಂತ. ನೋಡ್ರಿ, ಅದು ನಮ್ಮ ದೃಷ್ಟಿ ಬಿದ್ರೆ ಚಿಗರಂಗಿಲ್ಲ ಅದು. ಆದ್ರೆ ಭಗವಂತನ ದೃಷ್ಟಿ ಬಿತ್ತು ಅಂದ್ರ ಚಿಗುರ್ತದ ಅಂತ. ಗಿಡದಿಂದ ಬೇರ್ಪಡಿಸಿದಂತ ಒಂದು ಕಟ್ಟಿಗೆ ಒಣಗಿದ್ದು. ನೀನೊಲಿದರೆ ಬರಡು ಹಯನುವುದಯ್ಯ, ಭಗವಂತನ ಕರುಣಾ ದೃಷ್ಟಿ. ನೋಡ್ರಿ, ಇಳಿಯಲಾರದಂತಹ ಆಕಳ ಐತಿ ಅಂದ್ರೂ ಕೂಡ
ಅಂತಹ ಆಕಳ ಏನು ಮಾಡ್ತದ ಅಂದ್ರೆ ಹಾಲನ್ನ ಕೊಡ್ತದಂತ್ರಿ. ನೋಡ್ರಿ, ಇಳಿಲಾರ್ದ ಆಕಳ ಹಾಲು ಹಿಂಡ್ತಾವನ್ರಿ. ಒಂದೊಂದು ಇಳಿದಿದ್ವ ಹಿಂಡಂಗಿಲ್ಲ, ಒಂದೊಂದು ಇಳಿದಿದ್ವ ಹಿಂಡಂಗಿಲ್ಲ. ಅಂಥದ್ರೊಳಗೆ ಭಗವಂತನ ಕರುಣಾದೃಷ್ಟಿ ಅಂತಹ ಒಂದು ಆಕಳದ ಮೇಲೆ ಆತು ಅಂದ್ರ ಅದು ಆಕಳ ಇಳಿಯೋದು ಬೇಡ. ಏನು ಮಾಡ್ತದ ಅಂದ್ರೆ ಅದು ನಮಗ ಹಾಲನ್ನು ಕೊಡ್ತದಂತ. ನೀನೊಲಿದರೆ ವಿಷವು ಅಮೃತವಾಗುವುದಯ್ಯ. ನೋಡ್ರಿ, ಭಗವಂತನ ಒಲುಮೆ ನಮ್ಮ ಮೇಲೆ ಆತು ಅಂದ್ರ ಏನು ಅಂದ್ರ ವಿಷ ಇತ್ತು ಅಂದ್ರ ವಿಷದ ಮೇಲೆ ಭಗವಂತನ ಒಲುಮೆ, ಭಗವಂತನ ದೃಷ್ಟಿ, ಭಗವಂತನ ನೋಟ ವಿಷದ ಮೇಲೆ ಬಿತ್ತು ಅಂದ್ರೆ ಅಂತಹ ವಿಷ ಕೂಡ ಏನಾಗ್ತದ ಅಂದ್ರ ಅಮೃತ ಆಗ್ತದ ಅಂತ. ಮತ್ತು ಕೊನೆಯದಾಗಿ ಹೇಳ್ತಾರ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ. ನೋಡ್ರಿ, ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಆತು ಅಂದ್ರ ಸಕಲ ಪಡಿ ಪದಾರ್ಥ. ನಾವು ಹೊಲ ಅಂದ್ವ್ಯಾ, ಹೊಲ ಬಂತ ನಮಗ. ಮನಿ ಅಂದ್ವ್ಯಾ, ಮನಿ ಕಟ್ಟ ಅಂತ ಶಕ್ತಿ ಕೊಟ್ಟನ ನಮಗ. ಒಂದು ಕಾರ್ ಅನ್ಕೊಂಡ್ವ್ಯಾ, ಆ ಕಾರ್ ಬಂತ. ನಾವು ಏನನ್ನ ಬಯಸ್ತೇವಲ್ಲ, ನಮಗ ಏನು ಬೇಕು ಅಂತ ಅನ್ಕೊಳ್ತೇವಲ್ಲ, ಅದು ಎಲ್ಲ ನಮಗ ಬರ್ಲಿಕ್ಕೆ ಪ್ರಾರಂಭ ಆಗ್ತದ ಅಂತ. ಯಾವಾಗ ಆಗ್ತದ? ನಾವು ಯಾವಾಗ ಭಗವಂತನನ್ನ ಬೆನ್ನ ಹತ್ತೀವಿ ಅವಾಗ ಇದೆಲ್ಲ ಆಗ್ತದ ಅಂತ. ಮತ್ತ ಅದನ್ನ ಆಶೀರ್ವಾದ ಹಂಗ ಆಗ್ತದನ? ಒಂದು ದಿನ 2 ದಿನ ಹಂಗ ದೇವ್ರಿಗೆ ಪೂಜೆ ಮಾಡಿ ಉದನ್ ಕಟ್ಟಿ ಬೆಳಿಗ್ಗೆ 2 ಕಾಯಿ ಹೊಡೆದ್ವಿ ಅಂದ್ರೆ 1 ದಿನ 2 ದಿನಕ್ಕೆ ಆಗತ್ತನ್ರಿ ಕೆಲಸ. ಒಂದು ಹೊಲದೊಳಗೆ ಪೀಕ್ ತೆಗಿಬೇಕಂದ್ರ ಎಲ್ಲ ರೈತರು ಅದಿರಿ, ಕಡಿಮೆ ಅಂದ್ರೆ ಒಂದು 3-4 ತಿಂಗಳ ಬೇಕ ಯಾವ್ದ ಪೀಕ್ ಇದ್ರು. ಹೌದಾ ಇಲ್ರಿ? 3-4 ತಿಂಗಳ ನಾವು ಕಷ್ಟಪಟ್ಟಾಗ ಒಮ್ಮೆ ಲಾಭ ಆದ್ರೆ ಆತು, ಲುಕ್ಷಣ ಆದ್ರೂ ಆತು. ಹೌದಾ ಇಲ್ರಿ? ಹಂಗ ನಾವು ಹಗಲೆಲ್ಲ ದಿನ ದುಡಿದ್ರ 3-4 ತಿಂಗಳಿಗೆ ಬರ್ತು ಫಲ. ಮತ್ ಭಗವಂತನ 1 ದಿನ 2 ದಿನ 1 ವರ್ಷ 2 ವರ್ಷ ಹಂಗ ನಮಸ್ಕಾರ ಮಾಡಿ ಪೂಜೆ ಮಾಡಿಬಿಟ್ರೆ ಕೆಲಸ ಆಗತ್ತನ? ಇಲ್ಲ. ಮಾಡ್ಬೇಕದನ್ನ ನಿರಂತರ ಮಾಡ್ಬೇಕು. ಅಂದಾಗ ಆತನ ಆಶೀರ್ವಾದ ನಮ್ಮ ಮೇಲೆ ಆಗ್ತದ. ನಾವು 1 ದಿನ 2 ದಿನ ಏನೇನ್ ಮಾಡಿದ್ವಿ ಅಂದ್ರೆ ಆತನ ಆಶೀರ್ವಾದ ಆಗಂಗಿಲ್ಲ. ಭಗವಂತನ ಆಶೀರ್ವಾದ ಆಗಬೇಕಾಗಿತ್ತು ಅಂದ್ರ ಸದಾವಕಾಲ ಆತನ ನಾಮಸ್ಮರಣೆಯನ್ನ ಮಾಡಿ ನಾವು ಆತನ ಒಂದು ಒಲುಮೆಯನ್ನ ನಮ್ಮ ಮೇಲೆ ಮಾಡ್ಕೊಳ್ಬೇಕು. ಈ ಒಂದು ಮಣ್ಣ ಬಸವೇಶ್ವರ ಹೇಗಂದ್ರ ಕಾಮಧೇನು ಕಲ್ಪವೃಕ್ಷ ಇದ್ದಂಗ. ನೋಡ್ರಿ, ಹಿಂಗ ಒಬ್ಬ ವ್ಯಕ್ತಿ, ಒಬ್ಬ ಯಾತ್ರಿಕ ಹಿಂಗ ಏನ್ ಮಾಡ್ತಿದ್ದ ಅಂದ್ರೆ ಹೊಂಟಿದ್ದು ಒಂದು ಕಾಡಿನೊಳಗ ಸಂಚಾರ ಮಾಡ್ಕೊಂತ ಹೊಂಟಿದ್ದ. ಹೋಗುವಂತಹ ಸಂದರ್ಭ ಬೇಸಿಗೆಗಾಲ, ಕಾಡಿನೊಳಗೆ ಹೊಂಟಾನ, ಭಯಂಕರ ಬಿಸಿಲು ರೀ. ಇಲ್ಲೆಲ್ಲ ಒಂದಿಟ್ಟು ಕಡಿಮೆ, ನಮ್ಮಲ್ಲಿ ಮತ್ತೆ ಇದ್ರಕ್ಕೆ ಹೆಚ್ಚಿಗೆ ಐತಿ ಬಿಸಿಲು. ಹಿಂಗ ಒಂದೊಂದು ಭಾಗದಾಗ ಭಾಳ ಹೆಚ್ಚಿಗೆ ಇರುತ್ತೋ. ಅವ ಏನು ಹೊಂಟಿದ್ನಲ್ಲ ಕಾಡಿನೊಳಗ, ಭಾಳ ಬಿಸಿಲಿತ್ರಿ. ಭಾಳ ಬಿಸಿಲಿತ್ತು. ಒಂದು ಬಾಟ್ಲಿ ನೀರು ಇಟ್ಕೊಂಡಿದ್ದ, ಅವು ಖಾಲಿಯಾಗಿ ಹೋಗಿದ್ದು. ಮಧ್ಯಾಹ್ನ ಒಂದು 3-4 ಗಂಟೆ ಸಮಯ ಆಗಿತ್ತು. ತಾಪಮಾನ ತಡೆದಾಗ್ಲಿಲ್ಲ ಅವಂಗ. ಇನ್ನೇನು ಹೋಗೋದಪ್ಪ, ಇನ್ನ ಆರಾಮ ನೆಳ್ಳಿಗೆ ಕುತ್ಕೊಂಡು ಮುಂದೆ ಮತ್ತೆ ನಾಳೆ ಹೋದ್ರಾತು, ಈಗ ನನಗೆ ಆಯಾಸನ ಭಾಳ ಆಗೈತಿ ಅಂತ ನೀರ್ನ ಖಾಲಿ ಆಗಿದ್ದುರ ಅಲ್ಲೇ ಒಂದು ಗಿಡದ ಬುಡಕ್ಕೆ ಕುಂತವ ನೆಳ್ಳಿಗೆ ವಿಶ್ರಾಂತಿ ತಗೋಬೇಕಂತ. ಬಿಸಿಲು, ನೀರು ಖಾಲಿ ಆಗಿದ್ದು, ಭಾಳ ಬಾಯಿ ಒಣಗಿ ಬಿಟ್ಟಿತ್ತು, ಗಂಟ್ಲೆಲ್ಲ ಆರಿ ಬಿಟ್ಟಿತ್ತು. ಅವ ಅಂತಾನೆ ಗಿಡದ ಬುಡಕ್ಕೆ ಕುಂತು, ಒಂದಿಷ್ಟು ನೀರಿದ್ರೆ ಭಾಳ ಚಲೋ ಇತ್ತಲ್ಲ. ನೋಡ್ರಿ, ಒಂದಿಷ್ಟು ನೀರಿದ್ರೆ ಭಾಳ ಚಲೋ ಇತ್ತಲ್ಲ ಅಂದ ಗಿಡದ ಬುಡಕ್ಕೆ ಕುಂತ್ಕೊಂಡಿದ್ದ. ನೋಡ್ರಿ, ನೀರು ಬಂದ ಬಿಟ್ಟು ಗಡಿಗೆಯೊಳಗ, ಒಂದು ಗಡಿಗೆಯೊಳಗ ನೀರು ಬಂದ ಬಿಟ್ಟು ಮುಂದ ಆರಾಮ್ ಹಿಂಗ್ ಕುಂತಿದ್ನ. ಬಿಸಿಲಿನಿಂದ ಬಂದು ಒಂದಿಷ್ಟು ನೀರಿದ್ರು ಚಲೋ ಕಿತ್ತವ ಅಂದ ನೀರು ಖಾಲಿ ಆಗಿದ್ದಕ್ಕ ನೀರು ಬಂದ ಬಿಟ್ಟು ಗಡಿಗೆಯೊಳಗ ತಂಪನು. ಅವನ ಕುಡುದ, ಏನ ನನ್ನ ಪುಣ್ಯ ಐತಪ್ಪ ಮಾರಾಯ ಅಂತ ಕುಡುದ. ಅಷ್ಟಕ್ಕ ಸುಮ್ಮನೆ ಆಗ್ಲಿಲ್ರಿ ಅವ. ಮತ್ ನೀರು ಕುಡ್ದಿಂದ ಮನುಷ್ಯನ್ ಹಂಗರಿ, ಹಂಗ ನೀರು ಬಂದ್ಬಿಡ್ತು. ಏನ ನೀರು ಕುಡಿದೆ ಒಂದಿಷ್ಟು ಹೊಟ್ಟಿನೂ ಭಾಳ ಹಸ್ದೈತಿ,
ಒಂದಿಷ್ಟು ಉಣ್ಣಾಕ ಏನ್ರ ಇದ್ರ ಚಲೋ ಇತ್ತಲ್ಲ ಅಂದ. ನೋಡ್ರಿ ಅಷ್ಟು ಅನ್ನೋದು ಒಂದ ತಡ, ಮೃಷ್ಟಾನ್ನ ಭೋಜನ, ಏನ್ ತಿಂತಿ ಏನ್ ಬಿಡ್ತಿ ಎಲ್ಲ ಬಂದ್ಬಿಡ್ತು ಮುಂದ. ಅದನ್ನು ಉಂಡ, ಎಲ್ಲ ಉಂಡ್ಗಿಂಡ್ ಎಲ್ಲ ಏನಾಯ್ತು ಅಂದ್ರ ಒಂದು 5-5:30 6 ಗಂಟೆನ ಆಗಾಕ್ ಬಂತು. 6 ಗಂಟೆನ ಆಗಾಕ ಬಂತು. ನೀರಂದ ನೀರು ಸಿಕ್ತು, ಊಟಂದ ಊಟ ಸಿಕ್ತು, ಮತ್ತ ನೀರಾತು ಊಟ ಆತು. ಮತ್ತೇನೈತ್ರಿ, ನಿದ್ದೆ ಬರಕ್ ಚಲೋ ಆತ. ಅವಂಗ ನಡಲ್ ಬಂದ ಸುಸ್ತಾಗಿತ್ತ, ನಿದ್ದೆ ಬರಕ್ ಚಲೋ ಆಗಿತ್ತು. ಅಲ್ಲೇ ಗಿಡದ ಬಿಡಕ್ ಸುಮ್ಮನೆ ನೆಲದ ಮೇಲೆ ಮಕ್ಕ ಬಿಟ್ಟಿದ್ರೆ ಅಕ್ಕಿತ್ತು. ನೀರು ಕುಡ್ದಿದ್ದ, ಊಟನಾಗಿತ್ತು, ಮಕ್ಕ ಬಿಟ್ಟಿದ್ರೆ ನಡೆದು ಹೋಗಿತ್ತು. ಒಂದು ಮಂಚಿದ್ರು ಚಲೋ ಆಕಿತ್ತಲ್ಲ ಅಂದ. ನೋಡ್ರಿ, ಮತ್ತೆ ನೀರ್ ಕೇಳಿದ ನೀರ್ ಬಂತು, ಊಟ ಕೇಳಿದ ಊಟ ಬಂತು. ಮತ್ತೆ ಇವಂಗ ಮಂಚ ಬೇಕಾತಿ. ಇವಂಗ ಒಂದು ಮಂಚಿದ್ರು ಚಲೋ ಆಕಿತ್ತಲ್ಲ, ಪಲ್ಲಾಂಗ ಬೇದ್ರ ಅಂತ ಅಂದ. ಅದು ಬಂತು ನೋಡ್ರಿ ಮುಂದ, ಅದು ಬಂತು ಒಂದು ಪಲ್ಲಾಂಗ. ಮತ್ ಪಲ್ಲಂಗ್ ಬಂದಿಂದ ಅಷ್ಟಕ್ಕ ಸುಮ್ಮನೆ ಆಗ್ಲಿಲ್ಲವ. ಒಂದು ಗಾದಿ ಇದ್ರು ಚಲೋ ಆಕಿತ್ತಲ್ಲ ಅಂದ, ಗಾದಿ ಬಂತು. ಗಾದಿನ ಬಂತು. ಒಂದು ತೆಲಗುಂಬಿದ್ರು ಚಲೋ ಆಕಿತ್ತಲ್ಲ ಅಂದ, ತೆಲಗುಂಬು ಬಂತು. ಮಕ್ಕೊಂಡ್ರಿ, ಮಕ್ಕೊಂಡ ಕಣ್ಣು ಮುಚ್ಚಿ ನಿದ್ದೆ ಮಾಡಿಬಿಟ್ಟಿದ್ರೆ ಮುಗಿದು ಹೋಗಿಬಿಡೋದು. ಕಣ್ಣು ಮುಚ್ಚಿ ನಿದ್ದೆ ಮಾಡಿಬಿಟ್ಟಿದ್ರೆ ಮುಗಿದು ಹೋಗಿಬಿಡೋದು. ಅವನ್ ತಲೆಯೊಳಗೆ ಮತ್ತೇನು ವಿಚಾರ ಬಂತು ಅಂದ್ರ, ಇಷ್ಟೆಲ್ಲ ಕಾಡಿನೊಳಗೆ ನಾನು ನಡು ಮಧ್ಯೆ ಬಂದು ಸಿಕ್ಕೊಂಡೇನಿ, ಎಲ್ಲ ಆಗೈತಿ, ಸಂಜೆ ಹೊತ್ತು ಎಲ್ಲ ಕತ್ಲಾಗೈತಿ. ಮತ್ ನಾ ಮಕ್ಕೊಂಡಾಗ ಹುಲಿಗಿಲಿ ಬಂದ್ರೆ ಹಂಗಂದ. ನೋಡ್ರಿ, ಮಕ್ಕೊಂಡ್ಬಿಟ್ಟಿದ್ರೆ ಮುಗಿದಕ್ಕಿತ್ತು, ಹುಲಿಗಿಲಿ ಬಂದ್ರೆ ಹೆಂಗಂದ. ಹುಲಿ ಬಂದ ಬಿಡ್ತು ಮುಂದ. ಹುಲಿ ಬಂದ್ರೆ ಹೆಂಗ ಅಂದ, ಹುಲಿ ಮುಂದೆ ಬಂದ ಬಿಡ್ತು. ಹುಲಿನೂ ಬಂದು ಬಿಟ್ಟೈತೆ ಅಲ್ಲೇ. ಸುಮ್ಮನೆ ಇದ್ರೆ ಮುಗಿದು ಹೋಗಿತ್ತು, ಸುಮ್ಮನೆ ಇರ್ಲಿಲ್ಲ. ಅದು ನಾನು ತಿಂದ್ರೆ ಹೆಂಗ ಅಂದ. ನೋಡ್ರಿ, ತಿಂದ ಬಿಡ್ತು ಹುಲಿ ಅವನ್ನ. ನೋಡ್ರಿ ಮನುಷ್ಯಂದ ಹೆಂಗ, ನಾನು ತಿಂದು ಹೆಂಗ ಅಂದ, ಅದು ಹುಲಿ ತಿಂದ ಬಿಡ್ತಾವನ್ನ. ಮಣ್ಣ ಬಸವೇಶ್ವರ ಬಾಳ ಚಲೋ, ಬಾಳ ಶಕ್ತಿ ಐತ ತನ್ನ ಕಡೆ. ನಾವೇನು ವರ ಪಡಿಬೇಕಲ್ಲ, ಚಲೋ ಪಡಿಬೇಕ್ರಿ. ಬರೇ ಅವನ್ ಇವನ್ನ ಕೇಳಿ ಆತನಿಂದ ವರ ಪಡಿಬಾರ್ದು, ಮುಕ್ತಿಯನ್ನ ಕೇಳ್ಬೇಕಾತನಲ್ಲಿ. ನಾವು ನನಗ ಹೊಲ ಸಿಗಲಿ, ಮನಿ ಬರ್ಲಿ, ಅದನ್ನ ಬೇಡಬಾರ್ದು. ನನ್ನ ಒಟ್ಟು ಆರಾಮಿಟ್ರಿಪ್ಪ, ನಿನ್ನ ನಾಮಸ್ಮರಣೆ ಮಾಡ್ತೀನಿ, ನಿನ್ನ ಪೂಜೆ ಮಾಡ್ತೀನಿ, ನನಗೆ ಮುಕ್ತಿಯನ್ನ ಕೊಟ್ಟು ಬಿಡು ಸಾಕಂತ ಇಷ್ಟ ಬೇಡ್ಬೇಕು. ಮುಕ್ತಿಯನ್ನ ಅಷ್ಟ ಬೇಡ್ಬೇಕು ನೀವು. ಉಳ್ಕಿದು ಹೊಲ ಕೊಡೋದು, ಮನಿ ಕೊಡೋದು ಅದೆಲ್ಲ ಹತ್ತಗ್ ಬಿಟ್ಟಿದ್ದದು. ಈಗ ನಮ್ಮ ಕಷ್ಟಗಳು ಭಗವಂತನಿಗೆ ಗೊತ್ತಿರಲ್ಲನ್ರಿ. ನಾವು ಹೇಳಿದ್ರೆ ಅದು ಗೊತ್ತಾಕೈತನ. ಯಪ್ಪ ನನಗ ಬಹಳ ಕಷ್ಟ ಆಗೈತಿ, ನನ್ನ ಮಗನಿಗೆ ಒಂದು ಗೌರ್ಮೆಂಟ್ ನೌಕರಿ ಸಿಗಲಿ, ನನ್ನ ಮಗಳಿಗೆ ಚಲೋ ಮನೆತನ ಸಿಗಲಿ, ನನಗೊಂದು ದೊಡ್ಡ ಮನಿ ಹಾಕ್ಸಾಕ ಒಂದಿಷ್ಟು ರೊಕ್ಕ ಸಿಗಲಿ. ಹಿಂಗ ನಾವು ಕೇಳ್ಕೊಂಡಾಗ ಭಗವಂತ ಕೊಡ್ತಾನನ್ರಿ? ಇಲ್ಲ, ಆತಗ ಗೊತ್ತು ಯಾರಿಗೆ ಎಷ್ಟೆಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಅದನ್ನ ಆತ ನಿರ್ಧಾರ ಮಾಡಾತ. ನಾವು ನಿರ್ಧಾರ ಮಾಡಿದ್ರೆ ಅದ್ರಾಗ ಏನೈತಿ. ಮತ್ತ ಹಂಗ ನಾವು ಕೇಳ್ದಂಗ ಭಗವಂತ ಕೊಡಂಗಿದ್ರೆ ಹಿಂಗೆ ಯಾಕಿರ್ತೈತಿ? ನೀವ್ ಯಾಕೆ ಬಂದು ಕುಂದಿರ್ತಿದ್ರಿ ಇಲ್ಲಿ? ನೀವು ಬಂದು ಕುಂದಿರ್ತಿದ್ರಿ, ಆರಾಮ್ ಇರ್ತಿದ್ರಿ ನೀವು ಮನ್ಯಾಗ, ಹೌದಾ ಇಲ್ರಿ? ಹಂಗ ನಾವ್ ಏನಾದ್ರೂ ಒಂದು ಪಡಿಬೇಕಾಗಿತ್ತು ಅಂದ್ರೆ ಆತ ಭಗವಂತನಲ್ಲಿ ಮೋಕ್ಷವನ್ನ ಅಷ್ಟ ಬೇಡ್ಬೇಕು ನಾವು, ನಮಗ ಸದ್ಗತಿಯನ್ನ ಕೊಡು ಅಂತ. ಹಿಂಗ ಇನ್ನು ಒಂದು ಸಂಗೀತದೊಂದಿಗೆ ಮತ್ತೆ ನಾವೇನ್ ಮಾಡೋಣ ಅಂದ್ರ ನಮ್ಮ ಒಂದು ಆಧ್ಯಾತ್ಮಿಕ ಪ್ರವಚನವನ್ನ ಪ್ರಾರಂಭ ಮಾಡೋಣ.
ನೀನು ಅಲ್ಲಿದ್ದಾರೆ ಕೊರಡು ಕೊನರು ಒಂದು ಭಾಷಾ ಅದೇ ಒಂದು ಹತ್ರ ಹೇಳ್ತೀನಿ
ಬಂದ್ ಹೋಗೈತಿಲ್ರಿ ಇಲ್ಲಿ ಭಾಳ ಅನಾಹುತ ಮಾಡಿತ್ತು. ಹಂಗ ಒಂದೂರೊಳಗ ದಂಪತಿಗಳು ಗಂಡ ಹೆಂಡತಿ. ಅವ ಗಂಡ ಕೊರೋನಾ ಬಂದೈತಿ, ಬಂದ್ರು ಆಫೀಸ್ ಬಿಡವಲ್ಲ ಅವ. ಈ ಹೆಂಡತಿಗೆ ಏನು ಚಿಂತೆ, ಎಲ್ಲಿ ನಮಗೂ ಹಚ್ತಾನೋ ಇವ ಅಂತ ಹೆಂಡತಿಗೆ ಚಿಂತೆ. ಇವಾಗ ಗಂಡ ಬ್ಯಾಡ್ರಿ ಅಂದ್ರು ಅವ ಕೇಳವಲ್ಲ. ಹೆಂಡತಿಗೆ ಏನು ಚಿಂತೆ, ನಮಗೆ ಹಚ್ಚಿ ಏನೋ ನಮ್ಮನು ಇದನ್ನ ಮಾಡ್ತಾನ ಅಂತ ಹೆಂಡತಿಗೆ ಹೆದರಿಕೆ. ಇವ ದಿನ ಹೊಕ್ಕಿದ್ದ ಆಫೀಸ್ಗೆ ಹೋಗಿ ಹೊಳಿಗೆ ಬರ್ತಿದ್ನಲ್ರಿ. ಹೆಂಡತಿ ಇನ್ನು ಹಿಂಗೆ ಬಿಟ್ರೆ ನಡೆಯಂಗಿಲ್ಲ ಅಂದು ಅವಾಗೆಲ್ಲ ಸುಡೋದ ಎಲ್ಲ ಉಪಯೋಗ ಮಾಡ್ಬೇಕಾಗಿತ್ತು ನೋಡ್ರಿ, ಹೌದಿಲ್ರಿ? ಅವ ಆಫೀಸಿಂದ ಬರೋದು ಒಂದ ತಡ, ಈಕಿ ಹೊರಗೆ ಒಂದು ಬಕೆಟ್ ಸುಡ ನೀರು ಇಟ್ಟಿರ್ತಿದ್ಲ. ಎದಕ್ಕಂದ್ರೆ ಕಾಲು ಕೈ ಮುಖ ತೊಳ್ಕೊಂಡು ಒಳಗೆ ಬರಾಕ. ಅವ ಒಳಗೆ ಬಂದ ಅಂದ್ರೆ ಬಚ್ಚಲದೊಳಗೆ ಒಂದು ಬಕೆಟ್ ನೀರು ಸ್ನಾನಕ್ಕೆ ಬಿಸಿನೀರು. ಅವ ಸ್ನಾನನ ಮಾಡ್ಬೇಕು. ಹೊರಗೆ ಬಿಸಿನೀರಿಂದ ಕೈ ಕಾಲು ಮಾರಿ ಮುಖ ತೊಳ್ಕೊಂಡ್ ಬರ್ತಿದ್ದ. ಒಳಗೆ ಬಂದ ಕೂಡಲೇ ಬಟ್ಟೆ ಬಿಟ್ಟು ಸ್ನಾನ ಮಾಡಬೇಕು. ಸ್ನಾನ ಮಾಡಿದ್ನ ಅವನಿಗೆ ಸುಡ ಟೀ ಕೊಡ್ತಿದ್ಲು, ಕಾಫಿ ಕೊಡ್ತಿದ್ಲು, ಸುಡದ ಊಟ ನೀಡ್ತಿದ್ಲು, ಕುಡ್ಲಿಕ್ಕೂ ಕೂಡ ಸುಡ ನೀರ ಕೊಡ್ತಿದ್ಲು. ಇಷ್ಟೆಲ್ಲ ಕೊಟ್ಟು ಮತ್ತೆ ಫ್ಯಾಮಿಲಿ ಡಾಕ್ಟ್ರಿಗೆ ಫೋನ್ ಹಚ್ತಿದ್ಲು ಆಕಿ. ನಿಮಗೂ ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರ, ಅವ್ರನ್ನ ಕರೆಸ್ತಿರ್ತಾರ ಭಾಳ ಮನೆಗೆ, ಹೌದಾ ಇಲ್ರಿ? ಆಕಿ ಫೋನ್ ಹಚ್ತಿದ್ಲು, ಹಿಂಗ್ರಿ ಡಾಕ್ಟ್ರ್ ನಮ್ಮ ಮನೆಯವ್ರು ಹಿಂಗ ಆಫೀಸಿಗೆ ಹೋಗಿದ್ರು, ಹೊಳ್ಳಿ ಮನೆಗೆ ಬಂದ್ರು. ಬರೋದ್ರೊಳಗೆ ನಾನು ಸುಡ ನೀರನ್ನ ಕೈಕಾಲು ಮರಿ ತೊಳ್ಕೊನ ಕೊಟ್ಟೆ. ಬಚ್ಚಲದೊಳಗೆ ಸುಡ ನೀರಿಟ್ಟು ಜಳಕ ಮಾಡಿಸಿದೆ. ಅವ್ರಿಗೆ ಸುಡ ಚಹಾ ಕೊಟ್ಟೆ, ಸುಡ ಊಟ ನೀಡಿದೆ, ಸುಡ ನೀರು ಕೊಟ್ಟೆ ಕುಡಿಯಾಕ. ಇನ್ನೂ ಏನಾರು ಮಾಡ್ಬೇಕನ್ರಿ ಅಂತ ಒಂದು ದಿನ ಅಲ್ಲ, 2 ದಿನ ಅಲ್ರಿ, ವರ್ಷಗಟ್ಲೆ ಆಗಿತ್ತ ಅದು. ಈಗ ದಿನ ಇಷ್ಟ ಮಾಡಾಕಿ ಮತ್ತೆ ಅವಂಗ ಫೋನ್ ಹಚ್ಚೇ ಬಿಡಕ್ಕೆ ಡಾಕ್ಟ್ರಿಗೆ. ಆಕಿಗೆ ಸಾಕಾಗಿ ಬಿಟ್ಟಿತ್ತ. ಆ ಡಾಕ್ಟ್ರಿಗೆ ಕೇಳಿ ಮತ್ತೆ ಒಂದು ದಿನ ಹಚ್ಚಿದ್ರಿ. ಡಾಕ್ಟ್ರ್ ನಮ್ಮ ಮನೆಯವ್ರು ಹಿಂಗ್ರಿ ಆಫೀಸಿಂದ ಬಂದ್ರು, ಸುಡ ನೀರನ್ನ ಹೊರಗೆ ಕೈಕಾಲು ಮರಿ ತೊಳ್ಕೊನ ಕೊಟ್ಟೆ, ಸುಡ ನೀರಿಂದ ಬಚ್ಚಲದೊಳಗೆ ಜಳಕ ಮಾಡಿಸಿದೆ, ಸುಡ ಚಹಾ ಕೊಟ್ಟೆ, ಸುಡ ಕಾಫಿ ಕೊಟ್ಟೆ, ಸುಡೋದನ್ನ ಊಟ ಮಾಡಿಸಿದೆ, ಸುಡ ನೀರ ಕುಡಿಸಿದೆ. ಇನ್ನೂ ಏನಾರ ಮಾಡ್ಬೇಕನ್ರಿ? ಡಾಕ್ಟ್ರಿಗೆ ತಲೆ ಕೆಟ್ಟ ಬಿಟ್ಟಿತ್ತು ಅಂತ ನಾವ. ಯವ್ವ ಇನ್ನು ಒಂದ ಉಳ್ದೈತಿ ನೀ ಮಾಡೋದು, ಇನ್ನು ಒಂದ ಉಳ್ದೈತಿ. ಒಂದು ದೊಡ್ಡ ಕುಕ್ಕರ್ ತಗೋ, ನಿನ್ನ ಗಂಡನ ಅದ್ರೊಳಗೆ ಕುಂದ್ರಿಸು, 3 ಸೀಟಿ ಹೊಡಿಸ್ಬಿಡ ಅಂತ ಡಾಕ್ಟ್ರ್. ಮತ್ತೆ ಇನ್ನೇನು ಮಾಡ್ಬೇಕ್ರಿ? ಅವ್ ಸಾಕಾಗಿ ಬಿಟ್ಟಿತ್ತು, ಬರೇ ಸುಡೋದ ಅಂದ್ರೆ ಹಾಪ್ ಆಗಿಬಿಟ್ಟಿತ್ತು ತಲೆ. ಒಂದು ದೊಡ್ಡ ಕುಕ್ಕರ್ ತೊಗೊಂಡು ಅದ್ರೊಳಗೆ ಕುಂದ್ರಿಸಿ 3 ಸೀಟಿ ಹೊಡಿಸ್ಬಿಟ್ರೆ ಎಲ್ಲ ಬರೋಬ್ಬರಿನ ಆಗ್ಬಿಡ್ತೀರಿ ಅಂದ ಡಾಕ್ಟ್ರ್. ಮತ್ ನೀವ್ ಯಾರು ಹಿಂಗ ಮಾಡ್ರಿ, ಮತ್ ಅಜ್ಜಾರಿ ಹೇಳ್ಯಾರ ಮತ್ ನೋಡ್ರಿ, ಭಕ್ತಿಗೆ ಮಾತ್ರ ಒಲಿತನ ಅಂತ ಅದಕ್ಕೆ ಹೇಳ್ತಾರ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವ ನೋದಿದ ಬ್ರಹ್ಮಂಗೆ ಶಿರವೇ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನೋಡ್ರಿ, ಭಗವಂತನಿಗೆ ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ ಅಂದ್ರು. ಯಾಕ ನಾದಪ್ರಿಯ? ನಾದವನ್ನ ಮಾಡಿದ ರಾವಣಂಗೆ ಅರೆ ಆಯುಷ್ಯ ಆಯ್ತಂದ್ರ ಅವನ ನಡುವೆ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದ್ ಸ್ವಲ್ಪ ದಾರಿ ಬಿಡ್ತಾನ. ದಾರಿ ಬಿಟ್ಟದಕ್ಕೆ ಏನಾಯ್ತು ಅಂದ್ರೆ ಅವನ ಆಯುಷ್ಯ ಕಡಿಮೆ ಆಯ್ತು. ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ, ವೇದವನೋದಿದ ಬ್ರಹ್ಮಂಗೆ ಶಿರವೇ ಹೋಯಿತು. ನೋಡ್ರಿ, ಎಲ್ಲಾ ವೇದವನ್ನ ಬಲ್ಲವನಂತವನಾಗಿದ್ದ ಬ್ರಹ್ಮ, ಅವನ ಶಿರ ಯಾಕೆ ಹೋಯ್ತು ಅಂದ್ರೆ ನಾನು ಎನ್ನುವಂತಹ ಒಂದು ಅಹಂಕಾರ ಏನಾಗಿತ್ತು ಅಂದ್ರೆ ಬ್ರಹ್ಮನೊಳಗ ಬಂದಿತ್ತು. ಅದಕ್ಕ ಶಿವ ಏನ್ ಮಾಡಿದ ಅಂದ್ರ ಅವನ ಅಹಂಕಾರಕ್ಕೆ ಬಂದಿದ್ದ ಸಲುವಾಗಿ ಒಂದು ಮುಖವನ್ನ ಏನ್ ಮಾಡ್ತಾನಂದ್ರ ಚೂಟಿ ತನ್ನ ಒಂದು ಕಪಾಲವನ್ನಾಗಿ ಮಾಡ್ಕೊಳ್ತಾನ. ಯಾಕ ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಅಂದ್ರ, ನಾದಪ್ರಿಯನು ಹೌದು ಶಿವ. ಯಾವಾಗ ನಾದಪ್ರಿಯ ಆಗ್ತಾನಂದ್ರೆ ನಮ್ಮ ಭಕ್ತಿಯನ್ನ ಆ ನಾದದೊಳಗೆ ಸೇರಿಸ್ಬೇಕು. ಈಗ ಹಾಡ್ತಾರೆ ಇವರು, ಬರೀ ಹಾಡೋದಷ್ಟ ಆತ ಅಂದ್ರೆ ಅದು ಬೆಲೆ ಬರಲ್ಲ. ಅದಕ್ಕೆ
ನಮ್ಮ ಭಕ್ತಿಯನ್ನ ಕೂಡಿಸ್ಬೇಕು. ಅದ್ರೊಳಗ ಭಕ್ತಿಯನ್ನ ಕೂಡಿಸಿ ಸಂಗೀತ ಮಾಡಬೇಕು, ನಾದ ಮಾಡಬೇಕು. ಅವಾಗ ಭಗವಂತನ ಒಲುಮೆ ಆಗ್ತದೆ. ಅದರಿಂದ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ಹಂಗ ಏನ್ರಿ ಮಂತ್ರ ಹೇಳ್ಬೇಕು, ಹಂಗ ನಾನು ಹೇಳ್ತೇನೆ ಅಂದ್ರ ಅದ ಕೆಲಸ ಆಗಂಗಿಲ್ಲ. ಆ ಮಂತ್ರ ಹೇಳೋದ್ರೊಳಗ ಭಕ್ತಿಯನ್ನ ಸೇರಿಸಿ ಮಂತ್ರ ಹೇಳಬೇಕು. ಅಂದಾಗ ಭಗವಂತನ ಒಲುಮೆ ಆಗ್ತದ. ನಾದಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ನಾವು ನಾದೇನರ ಮಾಡುವಲ್ವ್ಯಾಕ, ವೇದವನ್ನರ ಓದುವಲ್ವ್ಯಾಕ, ಅದ್ರೊಳಗ ಭಕ್ತಿ ಇತ್ತು ಅಂದ್ರೆ ಭಗವಂತ ನಮಗ್ ಒಲಿತಾನ್ರಿ. ಅದಕ್ಕೆ ಭಕ್ತಿ ಬೇಕು ಅನ್ನುವಂಥದ್ದು. ಭಗವಂತನ ಮೇಲೆ ಭಕ್ತಿ ಪ್ರೀತಿ ಬೇಕು. ನೋಡ್ರಿ, ಬೇಡರ ಕಣ್ಣಪ್ಪ ಹಿಂಗ ಒಂದು ಕಾಡಿನೊಳಗ ದೊಡ್ಡದಾದಂತಹ ಒಂದು ಈಶ್ವರಲಿಂಗ ಇದ್ರ ಅದನ್ನ ಪೂಜೆಯನ್ನ ಮಾಡ್ತಿದ್ದ ಬೇಡರ ಕಣ್ಣಪ್ಪ. ಹೇಗ ಮಾಡ್ತಿದ್ರಿ ಪೂಜೆನ? ತನ್ನ ಬಾಯೊಳಗ ನೀರು ತಗೊಂಡ್ಬರ್ತಿದ್ದ. ನೋಡ್ರಿ, ಬೇಡರ ಕಣ್ಣಪ್ಪ ತನ್ನ ಬಾಯೊಳಗ ನೀರನ್ನ ತಗೊಂಡು ಬಂದು ಶಿವಲಿಂಗದ ಮೇಲೆ ಉಗುಳ್ತಿದ್ದ. ಅವನು ಉಗುಳಿ ಅಲ್ಲೇ ಒಂದು ಕಾಡಿನೊಳಗಿರುವಂತಹ ಯಾವ ಹೂ ಸಿಗುತ್ತಾವು ಆ ಹೂ ಏರಿಸೋದಾಗ್ಲಿ, ಕಲ್ಲುಗಳನ್ನು ಏರಿಸ್ತಿದ್ದಂತ ಬೇಡರ ಕಣ್ಣಪ್ಪ ಶಿವನ ಮೇಲೆ. ಅಷ್ಟೆಲ್ಲ ಏರಿಸಿ ಮತ್ತ ತಾನ ಏನು ಬ್ಯಾಟಿ ಆಡಿರ್ತಿದ್ನಲ್ಲ, ಬೇಡರ ಕಣ್ಣಪ್ಪ ಅಂದ್ರೆ ಬೇಟೆಯನ್ನ ಆಡ್ತಿರ್ತಾನವ. ಏನ ಬೇಟೆ ಆಡಿರ್ಲವ ಮಾಂಸದ ಅವ ತಿಂದಿದ್ದ. ನೋಡ್ರಿ, ಅದನ್ನ ಎಡಿ ಮಾಡ್ತಿದ್ದ ಶಿವಾಗ. ಇಷ್ಟೆಲ್ಲ ಮಾಡಿದ್ರು ಒಂದು ದಿನ ಏನಾಯ್ತು ಅಂದ್ರ ಆ ಬೇಡರ ಒಂದು ಕಣ್ಣಪ್ಪನ ಭಕ್ತಿಗೆ ಪರೀಕ್ಷೆ ಮಾಡ್ಬೇಕಂತ ಶಿವನಿಗೆ ಆಸೆ ಆಯ್ತು. ನೋಡ್ರಿ, ಏನೇ ಇರ್ಲಿ ಭಗವಂತ ನಮ್ಮನ್ನ ಆಯ್ಕೆ ಮಾಡ್ಬೇಕಂದ್ರೆ ಒಂದಿಷ್ಟು ಪರೀಕ್ಷೆ ಅಂತ ಬರ್ತಾವ. ನೋಡ್ರಿ, ಈಗ ಒಂದು ನೌಕರಿಗೆ ನಾವು ಸೆಲೆಕ್ಟ್ ಆಗ್ಬೇಕಾಗಿತ್ತು ಅಂದ್ರೆ ಒಂದು ಪರೀಕ್ಷೆ ಅಂತ ಬರ್ತದ. ಆ ಪರೀಕ್ಷೆ ಒಳಗೆ ಪಾಸ್ ಆಗ್ಬೇಕು ನಾವು. ಮತ್ ಫೇಲ್ ಆದ್ರೆ ನೌಕರಿ ಕೊಡ್ತಾರನ್ನ? ಇಲ್ಲ, ಫೇಲ್ ಆದ್ರೆ ನೌಕರಿ ಕೊಡಂಗಿಲ್ಲ ನಮಗ. ಪಾಸ್ ಆದ್ರೆ ಮಾತ್ರ ನೌಕರಿ, ಇಲ್ಲ ರಿಜೆಕ್ಟ್. ಮತ್ತೆ ಎಲ್ಲಿದ್ವಿ ಅಲ್ಲೇ ಇರೋದನ್ನ ನಾವು ಮನ್ಯಾಗ. ಹಿಂಗ ಆ ಭಗವಂತ ನಮಗ ಪರೀಕ್ಷೆ ಮಾಡ್ತಾನ, ಕಷ್ಟ ಕೊಡ್ತಾನ. ಅದ್ರೊಳಗೆ ಪಾಸ್ ಆಗ್ಬೇಕು ನಾವು ಅಂದ್ರೆ ನಮ್ಮನ್ನ ಸೆಲೆಕ್ಟ್ ಮಾಡ್ತಾನೆ ಭಗವಂತ. ಹಿಂಗ ಒಂದು ಪರೀಕ್ಷೆಯನ್ನ ಒಡ್ಡಿದ ಶಿವ. ಏನಾಯ್ತು ಅಂದ್ರೆ ಎಲ್ಲ ಒಂದು ಬಾಯೊಳಗಿರೋ ನೀರನ್ನ ಶಿವಲಿಂಗದ ಮೇಲೆ ಬಿಟ್ಟು ಏನು ಪೂಜೆಯನ್ನ ಮಾಡಾತಿದ್ದ ಶಿವನ ಎಡಗಣ್ಣಿಂದ ಏನಾಯ್ತು ಅಂದ್ರ ರಕ್ತ ಬರಕ್ ಪ್ರಾರಂಭ ಆಗಿಬಿಡ್ತ್ರಿ. ನೋಡ್ರಿ, ಬೇಡರ ಕಣ್ಣಪ್ಪಂದು ಮುಗ್ಧ ಭಕ್ತಿ ಇತ್ತು. ಯಪ್ಪ, ಶಿವನಿಗೆ ಕಣ್ಣಿಂದ ರಕ್ತ ಬರತೈತಲ್ಲ, ಏನೋ ಆಗೈತಿ ಶಿವಂಗ ಅಂತ ಏನ್ ಮಾಡಿದ ಅಂದ್ರ, ಈಗ ನೋಡ್ರಿ ಅವ್ರ ಕಡೆ ಎಲ್ಲ ಕುರುಪಿಗಳು ಇರ್ತಾವ. ಬೇಟೆ ಆಡ್ಬೇಕಂದ್ರೆ ಹಂಗ ಆಡಕ್ ಬರಂಗಿಲ್ಲ. ಏನಾದ್ರೂ ಒಂದು ಹರಿತವಾದಂತಹ ಆಯುಧಗಳನ್ನ ಅವ್ರು ಇಟ್ಕೊಂಡಿರ್ತಾರ. ಶಿವನಿಗೆ ಏನೋ ಆರೋಗ್ಯಕ್ಕೆ ಧಕ್ಕೆ ಬಂದೈತೆ, ಆತನ ಕಣ್ಣಿಗೆ ಏನೋ ಆಗೈತಿ ಅಂತ, ಅದಕ್ಕೆ ರಕ್ತ ಬರತೈತಿ ಅಂತ ಏನ್ ಮಾಡಿದ ಅಂದ್ರ ತನ್ನ ಒಂದು ಕಣ್ಣನ್ನ ಏನ್ ಮಾಡಿದ ಅಂದ್ರ ಆ ಒಂದು ಕುರುಪಿಯಿಂದ ತೆಗೆದು ಆ ಒಂದು ಶಿವಲಿಂಗಕ್ಕೆ ಏನ್ ಮಾಡಿದ ಅಂದ್ರ ಅಂಟಿಸಿದ್ರಿ. ಅಂಟಿಸಿದ ಅವಾಗ ರಗತ ಬರೋದೇನಾಯ್ತು ಅಂದ್ರೆ ನಿಂತು, ಎಡಗಣ್ಣಿಂದ ರಗತ ಬರೋದು ನಿಂತು, ಆತಪ್ಪ ನನ್ನ ಶಿವ ಆರಾಮ ಆದ ಅಂತ ಏನ ಅನ್ನತಿದ್ದ, ಬಲಗಣ್ಣಿಂದ ರಗತ ಬರಕ್ ಚಲವಾತ್. ನೋಡ್ರಿ, ಒಂದು ಕಣ್ಣು ಕೊಟ್ಟು ಬಿಟ್ಟಾನ, ಅಲ್ಲೇ ಆರಾಮಾದ ನಮ್ಮ ಶಿವ ಅಂತ ಅನ್ಕೊಂಡ. ಮತ್ ಬಲಗಣ್ಣಿಂದ ಚಲುವಾತ್ ರಗತ. ನೋಡ್ರಿ, ಒಂದು ಕಣ್ಣು ಕೊಟ್ಟಾನ, ಮತ್ತೆ ಬಲಗಣ್ಣಿಂದ ಬರಕಂತೂ ಅಯ್ಯೋ ಶಿವನಿಗೆ ಇದು ಕಣ್ಣಿಗೂ ಏನೋ ನೋವಾಗೈತಿ, ಶಿವನಿಗೆ ಆರಾಮಿಲ್ಲ ಅಂತ ಏನು ನೋಡ್ರಿ, ನಂದು ಇದನ್ನೂ ತೆಗೆದ್ರೆ ನಂದು ಜೀವನ ಹೆಂಗ ಇನ್ನಂತ ವಿಚಾರ ಮಾಡ್ಲಿಲ್ಲ. ಆಗ ಏನ್ ಮಾಡಿದ ಅಂದ್ರೆ ಮತ್ತೆ ಇದಕ್ಕೆ ಒಂದು ಕಣ್ಣು ತೆಗೆದ್ರೆ ಎಲ್ಲಿ ಹಚ್ಚದ ಕಣ್ಣನ್ನ, ಮತ್ ತೆಲಿಗಿಲಿ ಮ್ಯಾಗಿಟ್ರ ಕಣ್ಣನ್ನ, ಹೌದಾ ಇಲ್ರಿ? ಮತ್ ಕಣ್ಣಿನ ಜಾಗಕ್ಕೆ ಹಚ್ಬೇಕಲ್ಲ ಅದನ್ನ. ಮತ್ ಇದು ಒಂದು ಕಣ್ಣು ಆರಾಮ್ ಹಿಂಗ ಕಿತ್ ತಕೊಂಡೆ ಅಂದ್ರೆ ಎಲ್ಲರ ಇಟ್ರ ಕಣ್ಣನ್ನ. ಹಂಗ ಆಗಬಾರ್ದು ಅಂತ ತನ್ನ ಹೆಬ್ಬಟ್ಟನ್ನ ಏನ್ ಮಾಡ್ತಾನಂದ್ರ ಬಲಗಾಲಿನ ಹೆಬ್ಬಟ್ಟನ ಆ ಒಂದು ಕಣ್ಣಿನ ಜಾಗಕ್ಕೆ ಇಡ್ತಾನ. ಮತ್ ಗೊತ್ತಾಗಬೇಕಲ್ಲ ಎಲ್ಲಿ ಹಚ್ಬೇಕು ಅನ್ನೋದು ಕಣ್ಣನ್ನ. ಅವಾಗ ಏನ್ ಮಾಡಿದ ಅಂದ್ರ ಆ ಒಂದು ತನ್ನ ಬಲಗಾಲಿನ ಹೆಬ್ಬಟ್ಟನ್ನ ಬಲಗಣ್ಣಿಗೆ ಆ ಜಾಗಕ್ಕೆ ಇಟ್ಟ, ಇಲ್ಲೇ ನಾ ಕಣ್ಣು ಹಚ್ಬೇಕಂತ ಇಟ್ಟು ಆ ಒಂದು ಕಣ್ಣನ್ನು ಕೂಡ ತಕ್ಕೊಂಡ.
ತಕ್ಕೊಂಡು ಏನ್ ಮಾಡಿದ ಅಂದ್ರೆ ಹಿಂಗ ಹಚ್ಚಿದ. ನೋಡ್ರಿ ಅವಂಗ ಎರಡು ಕಣ್ಣು ಹೋಗಿಬಿಟ್ಟು ಅಂದ್ರೆ ಏನಾಗ್ತದ ಪರಿಸ್ಥಿತಿ ಮನುಷ್ಯಂದ. ಅವಾಗ ಏನಾಯ್ತು ಅಂದ್ರೆ ಭಗವಂತನ ಸಾಕ್ಷಾತ್ ಶಿವ ಪ್ರತ್ಯಕ್ಷ ಆಗಿ ಅವನನ್ನ ಹಿಡ್ಕೊಂಡು ಬಿಟ್ಟ. ಅವನಿಗೆ ಸದ್ಗತಿಯನ್ನ ನೀಡಿದ. ಯಾಕೆ ನೀಡಿದ್ರಿ ಸದ್ಗತಿಯನ್ನ? ಆ ಒಂದು ಕಣ್ಣು ಹೋತು. ನಾವು ಕಣ್ಣಿಗಿಣ್ಣು ಕೊಡೋರಲ್ಲ ನಾವು. ಭಗವಂತ ನಾವು ಬರೀ ಹಿಂಗೆ ಎಡಿ ಮಾಡ್ತೇವೆ, ಪೂಜೆ ಮಾಡ್ತೇವೆ. ನಿನ್ನೊಂದು ಕಣ್ಣು ಕೊಡಪ್ಪ, ಒಂದು ಕೈ ಕೊಡು, ಒಂದು ಕಾಲು ಕೊಡು ಅಂದ್ಬಿಟ್ರಿ ಯಾವ ದೇವ್ರು ಮಾರಿ ಆರಾಮಿದ್ರು ಸಾಕಂತ ದೇವ್ರಿಗೆ ಹೋಗೋದ ಬಿಟ್ಬಿಡ್ತೇವೆ ನಾವು. ಹೌದಾ ಇಲ್ರಿ? ಹಂಗ ಆ ಬೇಡವ ಕಣ್ಣಪ್ಪ ಹಂಗ ಮಾಡ್ಲಿಲ್ಲ. ತನ್ನ ಎರಡೂ ಕಣ್ಣನ್ನ ಕೊಟ್ಟ. ಭಗವಂತ ಏನ್ ಮಾಡಿದ ಅಂದ್ರ ಆಗ ಅವನಿಗೆ ಮುಕ್ತಿಯನ್ನ ಕೊಟ್ಟ. ಹಂಗ ನಾವು ಭಕ್ತಿಯನ್ನ ಮಾಡ್ಬೇಕ್ರಿ ಭಗವಂತನ ಮೇಲೆ. ಅಂದಾಗ ನಮಗೆ ಒಲಿತಾನ. ಹಂಗ ನಾವು ಪೂಜೆ ಮಾಡೋದು 1 ದಿನ 2 ದಿನ ಮಾಡಿ ಭಗವಂತ ನಮ್ಮ ಕಡೆ ಲಕ್ಷ್ಯ ಕೊಡುವಲ್ಲ, ಭಗವಂತ ನಮ್ಮನ್ನ ಆರಾಮಿಡುವಲ್ಲ ಅಂದ್ರ ನಡೆಯಂಗಿಲ್ಲ. ಸಂಪೂರ್ಣ ಆತನನ್ನ ನಂಬಿ ಆತ ಎಷ್ಟ ಕಷ್ಟ ಕೊಟ್ರು, ನೀ ನನ್ನ ಕಾಯಪ್ಪ, ನನಗೆ ಎಷ್ಟ ಕಷ್ಟ ಬರ್ಲಿ ನಾನು ಅವುಗಳನ್ನೆಲ್ಲ ಎದುರಿಸ್ತೇನೆ ಅಂತ ಧೈರ್ಯ ಮಾಡಿ ಯಾವಾಗ ನಾವು ಜೀವನವನ್ನ ಮಾಡ್ತೀವಲ್ಲ ಅವಾಗ ನಮಗೆ ಒಳ್ಳೇದಾಗ್ತದೆ ಅನ್ನುವಂಥ ವಿಚಾರ. ಒಂದಿಷ್ಟು ಜನ ಇರ್ತಾರ್ರಿ, ಅವರು ಭಕ್ತಿ ಹೆಂಗಂದ್ರೆ ಬರೇ ಅವರು ಮಾಡ್ತಾರಂತ ನಾವು ಮಾಡೋದು ಹಂಗ. ಅವರು ಕೈ ಮುಗಿತಾರೆ, ನಾವು ಕೈ ಮುಗಿಯೋದು. ಅವರು ನಮಸ್ಕಾರ ಮಾಡ್ತಾರೆ, ನಾವು ನಮಸ್ಕಾರ ಮಾಡೋದು. ಅದಕ್ಕೆ ಹೇಳ್ತಾರ, ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು, ತನು ಉದ್ದೇಶ ಮನ ಉದ್ದೇಶದಿಂದ ಮಾಡುವ ನೇಮ ಸಲ್ಲವು ಸಲ್ಲವು ಅಂತ ಹೇಳ್ತಾರೆ. ನೋಡ್ರಿ, ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು. ಈಗ ಅವರು ಮಾಡ್ತಾರಂತ ನಾನು ಮಾಡೋದು, ಅವರು ಗಂಟೆ ಹೊಡಿತಾರಂತ ನಾನು ಗಂಟೆ ಹೊಡೆದು, ಏನು ಪ್ರಯೋಜನ ಅದು? ನಮ್ಮೊಳಗ ಬರ್ಬೇಕದು. ಭಗವಂತನನ್ನ ನಾನು ಪೂಜೆ ಮಾಡಬೇಕು, ಗುರುಗಳಿಗೆ ನಮಸ್ಕಾರ ಮಾಡಬೇಕು, ಗುರುವಿನಲ್ಲಿ ನಾ ಭಕ್ತಿಯನ್ನು ಇಡಬೇಕಂತ ನಮ್ಮೊಳಗ ಬರ್ಬೇಕದು. ಅವ್ರು ಮಾಡ್ತಾರಂತ ನಾನು ಮಾಡೋದು, ಹಂಗ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತಾರ. ಮತ್ತೆ ಹೇಳ್ತಾರ ಅವರು, ತನು ಉದ್ದೇಶ ಮನ ಉದ್ದೇಶದಿಂದ ಮಾಡುವ ನೇಮ ಸಲ್ಲವು ಸಲ್ಲವಂತ. ನೋಡ್ರಿ, ನಮ್ಮ ಬೇಡಿಕೆ ಹೆಂಗಿರ್ತಾವು ಅಂದ್ರ ಏನಾದ್ರೂ ಒಂದು ಬೇಡ್ಕಣದು ಅದು ಆದ್ರಷ್ಟ, ಯಪ್ಪ ನನಗೊಂದು ಗೌರ್ಮೆಂಟ್ ನೌಕರಿ ಸಿಗಲಿ, ನಿನಗೊಂದು ದೀಡ್ ನಮಸ್ಕಾರ ಹಾಕ್ತೇನೆ ಅಂತ ಹಿಂಗ ನಾವು ಅದು ಆದ್ರಷ್ಟ ದೀಡ್ ನಮಸ್ಕಾರ. ಅದಾಗ್ಲಿಲ್ಲ ಅಂದ್ರೆ ಇಲ್ಲ, ಮತ್ತೊಂದು ಬೇರೆ ದೇವ್ರನ್ನ ಹಿಡಿಯೋದು. ಅವಾಗ ಈ ದೇವ್ರ ಶಕ್ತಿನೇ ಇಲ್ಲ, ಈ ದೇವ್ರು ಚಲೋ ಇಲ್ಲ ಅಂದ್ ಮತ್ತೆ ಇನ್ನೊಂದು ಯಾವ್ದಾರ ಬದ್ಲಿ ದೇವ್ರ ಹಿಡಿಯೋದು. ಹಿಂಗ ನಮ್ ಭಕ್ತಿ ಹಿಂಗಾದ ಕೂಡ ಮುಗಿತದ. ಹೊಳೆಗೆ ಮುಂಚೆನೆ ತೊಳಂಗ ಆಗ್ಬಿಡ್ತದ ನಮ್ದು. ಒಂದ ದೇವ್ರನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಭಕ್ತಿಯಿಂದ ಪೂಜೆ ಮಾಡಕ್. ಒಬ್ಬ ಮುದುಕಿ ಬಂದಿದ್ಲ ರೀ ದೇವ್ರ ಮುಂದೆ, ಹಿಂಗ ಮಣ್ಣು ಬಸವೇಶ್ವರನ ಮುಂದೆ ಬಂದಾಕಿ ಅನ್ನತ್ತಾಳ, ಯಪ್ಪ ನಂದು ಎಮ್ಮೆ ಕಳೆದು ಬಿಟ್ಟೈತಿ, ಆ ಎಮ್ಮೆ ಸಿಕ್ತಂದ್ರ ನಿನಗೆ 2 ಕಾಯಿ ಹೊಡಿತೇನೆ ಅಂತ. ನೋಡ್ರಿ, ಆ ಬಸವಣ್ಣ ಹೋಗ್ಬೇಕಿನ್ನ ಅಮ್ಮನ ಎಣ್ಣೆ ಹುಡ್ಕಾಕ ಅಂದ್ರೆ 2 ಕಾಯಿ ಹೊಡಿತಾಳಲ್ಲ ಮತ್ತಿಕ್ಕೆ ಅಮ್ಮ. ಆಕಿ 2 ಕಾಯಿ ಹೊಡಿಬೇಕಂದ್ರೆ ಮಣ್ಣು ಬಸವಣ್ಣ ಹೋಗ್ಬೇಕ, ಎಣ್ಣೆ ಹುಡ್ಕೊಂಬರಕ್ಕೆ ಎಲ್ಲ ಐತೆ ಅಂತಂದು. ಇಂಥವ ಹಿಂಗ ಮಾಡಬಾರ್ದ್ರಿ. ನೋಡ್ರಿ, ಒಂದ ದೇವರಲ್ಲಿ ನಾವು ಭಕ್ತಿಯನ್ನ ಯಾಕೆ ಇಡಬೇಕು ಅಂದ್ರ, ಈಗೆಲ್ಲ ನೀವು ಇಲ್ಲೆಲ್ಲ ಬೋರ್ ಹಾಕ್ಸಿರಲ್ಲ, ಹಾಕ್ಸಿರಿಲ್ರಿ ಬೋರ್ನ. ಈಗ ನೀರು ಕೀಳಬೇಕಾಗಿತ್ತು ಅಂದ್ರೆ ಪೈಪ್ಗಳು ಒಂದ ಕಡೆ ಆಳಕ್ ಹೋಗ್ಬೇಕು, ಹೌದಾ ಇಲ್ರಿ? ಮತ್ ಇಲ್ಲೊಂದು ಪೈಪ್ ಇಳಿಸೋದು, ಮುಂದೊಂದು ಪೈಪ್ ಇಳಿಸೋದು, ಮುಂದೊಂದು ಇಳಿಸೋದು ಅಂತ ಹೋದ್ನಂದ್ರೆ ನೀರ್ ಹತ್ತೈತನ? ಬರೇ ಮಣ್ಣ ಕಿತ್ತೋಗಿತೈತಿ ಮ್ಯಾಕ, ನೀರ್ ಹತ್ತಂಗಿಲ್ಲ. ಹಂಗ ನಾವು ಬೇರೆ ಬೇರೆ ದೇವ್ರನ್ನ ಮಾಡ್ಕೊಂತ ಹೋದ್ನಂದ್ರೆ ಉಪಯೋಗ ಇಲ್ಲ, ಬರೇ ಮಣ್ಣ, ನಮಗಲ್ಲಿ ಏನು ಸಿಗಂಗಿಲ್ಲ. ಯಾವಾಗ ಆಳಕ್ ಒಂದ ಕಡೆ ಹೆಂಗ ಪೈಪ್ ಇಳಿಸಿದಾಗ ನೀರ್ ಹತ್ತದಲ್ಲ, ಹಂಗ ಒಂದು ದೇವರಲ್ಲಿ ನಾವು ಆಳವಾದಂತ ಭಕ್ತಿ ಇಟ್ಟಾಗ ಭಗವಂತ ನಮಗ ಒಲಿತಾನ. ಆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಆಗ್ತದ. ಅದಕ್ಕೆ ಒಂದ ದೇವರನ್ನ ನಾವು ಬೆನ್ ಹತ್ತಬೇಕು. ಒಂದ ದೇವರಲ್ಲೇ ಭಕ್ತಿ, ಎಲ್ಲಾ ದೇವ್ರಿಗೂ ನಮಸ್ಕಾರ ಮಾಡಿ ಎಲ್ಲಾ ಮಾಡಿ, ಆದ್ರೆ ಒಂದ ದೇವ್ರನ್ನ ಭಕ್ತಿ ಇಡ್ಬೇಕು, ಆತನನ್ನ ಸಂಪೂರ್ಣ ನಂಬಬೇಕು ನೀನ ಅಂತ. ಅಂದಾಗ ನಮಗ ಭಗವಂತನ ಒಲಿಮೆ ಆಗ್ತದ. ನೋಡ್ರಿ, ನಮಗ ಸದಾವಕಾಲ ನಮ್ಮನ್ನ ರಕ್ಷಣೆ ಮಾಡುವಂತವನ ಆ ಭಗವಂತ. ಇಷ್ಟೆಲ್ಲ ನಮಗ ಸುಂದರವಾದಂತಹ ಬದುಕನ್ನ ಕೊಟ್ಟಾನ. ಇದನ್ನ ನಾವು ಸುಂದರವಾಗಿ ಮಾಡ್ಕೊಳ್ಬೇಕಾಗಿತ್ತು ಅಂದ್ರ ಆ ಭಗವಂತನನ್ನ ನಾವು ನಂಬಿ ನಡಿಬೇಕಾಗ್ತದ ಅಂತ ಇಷ್ಟು ಹೇಳಿ ಇವತ್ತಿನ ಒಂದು ಆಧ್ಯಾತ್ಮಿಕ ಪ್ರವಚನವನ್ನ ವಿರಾಮ ನೀಡುತ್ತೇವೆ. ನೋಡ್ರಿ, ಮತ್ತಿವತ್ತಿನ ಒಂದು ಪ್ರಸಾದ ಸೇವೆಯನ್ನ ಪೊಲೀಸ್ನವರು ಓಣಿ
ಪೊಲೀಸ್ ಗೌಡ್ರ ಓಣಿ, ಕಲ್ಯಾಣ ಕಾಮಣ್ಣವರ ಓಣಿ, ಬಡಿಗೇರ್ ಓಣಿ ಇವರಿಂದ ಇವತ್ತಿನ ಪ್ರಸಾದ ಸೇವೆ ಹೋಳಿಗೆ ಊಟ ನೋಡ್ರಿ. ವಿಶೇಷವಾಗಿ ಇವತ್ತು ಹೋಳಿಗೆ ಊಟ ಮಾಡಿಸ್ಯಾರ. ಹಿಂಗ ಒಂದ್ ಸಲ ಏನಾಗಿತ್ತು ಅಂದ್ರೆ ವಿದೇಶದಿಂದ ಒಬ್ಬ ವ್ಯಕ್ತಿ ಬಂದಿದ್ರಿ ಭಾರತಕ್ಕೆ ಬಂದಿದ್ದ. ಇಲ್ಲಿ ನಮ್ಮ ಭಾರತೀಯರಂದ್ರೆ ಇಂಥದಕ್ಕೆಲ್ಲ ಎತ್ತಿದ ಕೈ ಊಟಕ್ಕೆ ಉಪಚಾರಕ್ಕೆಲ್ಲ ಅವ್ರಿಗೆ ನೀಡಬೇಕಂತ ಹೋಳಿಗೆ ಇದನ್ನೆಲ್ಲ ಮಾಡಿದ್ರು. ಅವಂಗ ಊಟಕ್ಕೆ ನೀಡಿದ್ರು, ಅವಂಗ ವಿಚಿತ್ರ ಆಯ್ತು. ಹೋಳಿಗೆ ನೀಡಿದ್ರೆ ಅವ ಹೋಳಿಗೆ ಹಿಡಿದು ನೋಡಕಂತ ಸುತ್ತವರ್ದ ನೋಡ್ರಿ, ಹೋಳಿಗೆ ಹಿಡಿದು ಸುತ್ತವರ್ದ ನೋಡಕಂತ ವಿಚಿತ್ರ ಆಗೈತ ಅವಂಗ. ಹಂಗಲ್ಲ, ಎಲ್ಲಿ ತೂತ ಇಲ್ಲ, ಇದನ್ನ ಹೆಂಗ ತುಂಬ್ಯಾರ ಒಳಗ? ಎಲ್ಲಿ ತೂತ ಕಾಣವಲ್ದು, ಒಳಗೆ ಹೆಂಗ ತುಂಬ್ಯಾರ ಇದನ್ನ ಅಂತ ವಿಚಾರ ಮಾಡತಾನ್ರಿ ಅವ. ಇಂಥ ಒಂದು ಪರಂಪರೆ ನೋಡ್ರಿ. ಹೋಳಿಗೆ ಎಲ್ಲಿ ಬೇಕಲ್ಲಿ ಹೋದ್ರೆ ಸಿಗಂಗಿಲ್ಲ ನಮಗ. ಇಲ್ಲೇ ನಮ್ಮ ಭಾಗದೊಳಗೆ ಸಿಗದ ಅಂತ ವಿಶೇಷವಾಗಿ ಹೋಳಿಗೆ ಊಟ ಮಾಡಿಸ್ಯಾರ. ಮತ್ತು ನಾಳಿನದು ನೋಡ್ರಿ, ಗ್ರಾಮ ದೇವತೆ ಓಣಿ, ಓಣಿಯವರಿಂದ ಪ್ರಸಾದ ಗುಲಾಬ್ ಜಾಮೂನ್ ಮತ್ತು ಮಸಾಲ ರೈಸ್ ನೋಡ್ರಿ. ಏನು ವಿಶೇಷ ಪ್ರಸಾದ ಇಲ್ಲಿ. ನಮ್ಮಲ್ಲಿ ಬರೀ ಅನ್ನ ಸಾರ ಮಾಡ್ಸೋದು ಇಲ್ದಂಗೆ ಆಗ್ಯಾರ. ಅಂತ ಏನು ವಿಶೇಷ. ಮತ್ ನೋಡ್ರಿ, ನಾಡ್ದು ಮತ್ ಅದ ಓಣಿಯವರಿಂದ ಮಾದ್ಲಿ ಅಂತ. ಏನ್ ಬಹಳ ಭಕ್ತಿವಂತರದಿರಿ, ಎಲ್ಲಾ ರೀತಿಯಿಂದ ನಿಮ್ಗೆ ಅನುಕೂಲ ಐತಿ ನೋಡ್ರಿ. ಇಷ್ಟಾದ್ರೆ ನೀವು ಪ್ರವಚನಕ್ಕೆ ಬಹಳ ಮಂದಿ ಬರೋಲ್ರಿ, ಪ್ರಸಾದ ಟೈಮ್ಗೆ ಬರಕಂತೀರಿ. ಇನ್ನು ಇದ ತಪ್ಪೋದಾಗೈತಿ ನಮಗ. ನಾವು ಚಲೋ ಮಾಡಿ ಬಿಟ್ಟಿರ್ತೇವಿ, ಎಲ್ಲಾರು ಬರೀ ಪ್ರಸಾದ ಟೈಮಿಗೆ ಬರೋರ ಬಹಳ ಮಂದಿ ಆಗೈತಿ. ಸ್ವಲ್ಪ ಲಘು ಬರ್ರಿ ನಾಳೆಯಿಂದ. ಇನ್ನ ಮಹಾಮಂಗಳಾರತಿ ಮಾಡಕ್ ಬಂದಿದ್ರಂತ. ಅವತ್ತ ಸಿಗಿ ಹುಣ್ಣಿಮೆ ಇತ್ತಂತ. ಸಿಗಿ ಹುಣ್ಣಿಮೆ ಅಂದಾಗ ನಾವೆಲ್ಲ ಉಂಡುಗಡುಬು ಅದೇನು ಇರ್ತಿರಲ್ಲ, ಕುಚ್ಚಿದ ಖಾರ ಎಲ್ಲವನ್ನ ಶಕ್ಕಿ ಅಂಡ್ ರೊಟ್ಟ್ಯಾಗ ಇಟ್ಟಿದ್ರಂತ. ಶಕ್ಕಿ ಅಂಡ್ ರೊಟ್ಟೆ ಇದ್ದಾಗ ಅವ ಏನ್ ಮಾಡಿದಂತ, ಅವರೆಲ್ಲ ಪ್ಲೇಟ್ ಹಾಕೊಡ್ತಿದ್ರು, ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್. ಆ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ನೊಳಗೆ ಹಾಕಿ ಅದ್ರಾಗಿನ ತಿಂದು ಆ ಪ್ಲೇಟ್ ಎಸ್ ಬಿಡ್ತಿದ್ರಂತ. ಇವ್ರು ಏನ್ ಮಾಡಿದ್ರು, ಆ ಶಕ್ಕಿ ರೊಟ್ಟಿ ಒಳಗೆ ಎಲ್ಲ ಇಟ್ಟು ಅವ್ರಿಗೆ ಹಚ್ಕೊಟ್ರಂತ. ಅವೇನ್ ಮಾಡಿದ, ಉಂಡುಗಡ್ಬು ಖಾರ ಅದ್ರಾಗ ಏನ್ ಎಲ್ಲವನ್ನ ತಿಂದು ಆ ರೊಟ್ಟಿ ಎಸ್ ಬಿಟ್ಟಂತ. ಅಂದ್ರ ಅವ್ರಿಗೆ ಉಪಯೋಗ ಮಾಡಿ ಒಗಿದಷ್ಟೇ ಗೊತ್ತು. ಆ ರೊಟ್ಟಿನ ಮುರ್ಕೊಂಡು ಆ ಚಟ್ನಿನ ಆ ಇದನ್ನ ಹಚ್ಕೊಂಡು ತಿನ್ನೋದು ಗೊತ್ತಿದ್ದಿಲ್ಲ ಅಂತ ಒಂದು ನನ್ನ ಪಾತ್ರ ಹೇಳ್ತಾ, ಈಗ ನೀ ಮೂರು ಓಣಿಯವ್ರು ಕೂಡಿ ಇವತ್ತಿನ ಪ್ರಸಾದ ಮಾಡಿದಾರ. ಅವರಿಗೆ ಮೂರ್ತಿ ಅಂದ್ರ ರಥವನ್ನ ತಯಾರು ಮಾಡಿದಂತ ಮಾಣೇಶ್ ಬಡಿಗೇರ್ ಅವರಿಗೆ, ಅವರ ದಂಪತಿಗೆ ಕೂಡ ಇವತ್ತಿನ ದಿವಸ ಒಂದು ಕಿರು ಸನ್ಮಾನವನ್ನ ಮಾಡಿ ಗೌರವಿಸ್ಬೇಕಂತ ಕೇಳ್ತಾ ಇದ್ದೇವೆ. ಅವರ ಶ್ರೀಮತಿಯವರು ವೇದಿಕೆ ಮೇಲೆ ಬರಬೇಕು. ಯಾಕಂದ್ರ ಒಬ್ಬ ಗಂಡು ಮಗ ಅಂದ್ರೆ ಗಂಡಸು ಬೆಳಿಬೇಕಂದ್ರ ಅವ್ರ ಅರ್ಧಾಂಗಿನಿ ಅಂತಕ್ಕಂಥ ಅವರು ಸಹಕಾರ ಬಹಳ ಇರ್ತದೆ. ಯಾಕಂದ್ರೆ ರಾತ್ರಿ 12-1 ಗಂಟೆ ನಮ್ಮ ತಾಳದೆ 12-1 ಗಂಟೆ ಮಟನೂ ಕೂಡ ಅವರು ತೇರು ಮಾಡಿ ಮನೆಗೆ ಹೋದ್ರು ಸಹಿತ ಅವ್ರಿಗೆ ಊಟ ಕೊಟ್ಟು ಅವರು ಸಂಭಾಳಿಸ್ಕೊಂಡಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅಲ್ಲೇ ಈಗ ಇದು ಸನ್ಮಾನ ಮುಗಿದ ಮೇಲೆ ಒಂದು ಮಂಗಳಾರತಿ ಹೇಳಿದ ನಂತರ ಪ್ರಸಾದ ತಿರುವತಿ. ನೀವಲ್ಲೇ ಪ್ರಸಾದವನ್ನ ತಯಾರಿ ಮಾಡ್ಕೋಬೇಕಪ್ಪ. ಬರೀ ಅಕ್ಕಾರ ಹೇಳಿದ್ರಿ ಅಕ್ಕಮಕ್ಕರ. ಏಳು ಏಳಯ್ಯ ಸಕಲಾಧಾರ, ಏಳು ಏಳಯ್ಯ ಶಿವನವತಾರ. ಏಳು ಭವಹರ ವೀರಶೈವ, ಸಮತೋದಾರನ ಏಳ ಬದ್ದಿ ಸಂತರಣ, ಭವಹರಣ ಭಯದೂರ. ಏಳು ಏಳಯ್ಯ ಶ್ರೀ ಮಣ್ಣ ಬಸವೇಶ್ವರ ಪ್ರಭುವೇ, ಏಳು ಏಳಯ್ಯ ಶ್ರೀ ಭುತ್ತ ಮಲ್ಲೇಶ್ವರ ಗುರು ಪ್ರಭುವೇ, ಶ್ರೀ ಮಣ್ಣವೇಶ ಪ್ರಭುವೇ, ನಿನ್ನ ಭಕ್ತರ ಮೊರೆಗೆ ಓಗೋಡುವೆ. ಶ್ರೀ ಮಣ್ಣವೇಶ ಪ್ರಭುವೇ, ನಿನ್ನ ಭಕ್ತರ ಮೊರೆ
ನಮೋ 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 ಶ್ರೀಮನ್ನ ಬಸವೇಶ್ವರ ಪ್ರಭುವೇ ನಿನ್ನ ಭಕ್ತರ ಮೊರೆಗೆ ಓಗೊಡುವೆ ಭಕ್ತರ ಸಂಪದ ಕೋಶ ಜ್ಞಾನ ಜ್ಯೋತಿ ಬಸವೇಶ ಜಯ ಜಯವೆಂದು ಝೇಂಕರಿಸುತ್ತಾ ಆಮಾನತ್ತ ರೂಮಿಯಲಿ ರೀಶಾ ಶ್ರೀಮನ್ನ ಬಸವೇಶ್ವರ ಪ್ರಭುವೇ ನಿನ್ನ ಭಕ್ತರ ಮೊರೆಗೆ ಓಗೊಡುವೆ ಶ್ರೀ ಹುತ್ತ ಮಲ್ಲೇಶ್ವರ ಪ್ರಭುವೇ ನಿನ್ನ ಭಕ್ತರ ಮೊರೆಗೆ ಓಗೊಡುವೆ ನಿನ್ನ ಭಕ್ತರ ಮೊರೆಗೆ ಓಗೊಡುವೆ ಮೆರೆಯಲಿ ಕನ್ನಡ ತಾಯಿನಾಡು ಮೆರೆಯಲಿ ಚಿರಸುತ್ತ ಶಾಂತಿಯ ಬೀಡು ಶರಣ ಶರಣೆಯರು ಜನಿಸಿದ ನಾಡು ಹರಬಕೂತಿಯಲ್ಲಿ ಇರುತ್ತಿರೋ ಬೀಡು ಮೆರೆಯಲಿ ಕನ್ನಡ ತಾಯಿನಾಡು ಮೆರೆಯಲಿ ಚಿರಸುತ್ತ ಶಾಂತಿಯ ಬೀಡು ಮೆರೆಯಲಿ ಕನ್ನಡ ತಾಯಿನಾಡು ಮೆರೆಯಲಿ ಕನ್ನಡ ತಾಯಿನಾಡು ಮೆರೆಯಲಿ ಕನ್ನಡ ತಾಯಿನಾಡು ಮೆರೆಯಲಿ ಕನ್ನಡ ತಾಯಿನಾಡು